ಪಾಸಿಟಿವ್. ಎಲ್ಲರೂ ಟ್ರೇಡಿಂಗ್ ಅಂದರೆ ನೆಗೆಟಿವು, ಟ್ರೇಡಿಂಗ್ ಅಂದರೆ ಮೋಸ, ಟ್ರೇಡಿಂಗ್ ಅಂದರೆ ನಷ್ಟ, ಟ್ರೇಡಿಂಗ್ ಫೇಕು, ಫ್ರಾಡು, ಹಣ ಹೋಗ್ಬಿಡತ್ತೆ, ಅದು ಗ್ಯಾಮ್ಲಿಂಗ್ ಎಲ್ಲ ಹೇಳ್ತಾರಲ್ಲ. ಟ್ರೇಡಿಂಗಲ್ಲಿ ಕೆಲವು ಪಾಸಿಟಿವ್ ಬೆನಿಫಿಟ್ಸ್ ಇದೆ. ಯಾವುದು ಅಂದರೆ ನಂಬರ್ 1 ಈ ಅಪ್ರೋಚಲ್ಲೇ ನೀನು ಹೋಗಬೇಕು. ಒಂದಷ್ಟು ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿದ್ರೆ ದುಡ್ಡು ಕೊಡೋರು 100 ಜನ ಇದ್ದಾರೆ ಬಜಾರಲ್ಲಿ. ಹತ್ತತ್ರ ಏನಿಲ್ಲ ಅಂದ್ರೆ ಲಕ್ಷ ಕೋಟಿ ಹಣ ಇದೆ. 1000 ರೂಪಾಯಿಗೆ ಮಾಲ್ ತಂದು 1,500ಕ್ಕೆ ಮಾರೋದು, 500 ರೂಪಾಯಿ ಲಾಭ ಬಂತು. ಸೊ ವಾಟ್ ಇಸ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್? 50%. ಅನ್ಇಮ್ಯಾಜಿನೇಬಲ್ ಸಕ್ಸಸ್ ಸಿಗುತ್ತೆ. ಈವನ್ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್ ಯಾರು? ಚಿಕ್ಕ ಟ್ರೇಡರ್ಸ್. ಸೊ 10,000 ಹಾಕ್ಬಿಟ್ಟು ಅವನು ಒಂದು 2,000 ತೆಗಿಬೋದು. ಐ ಆಮ್ ನಾಟ್ ಸೇಯಿಂಗ್ ನೋ, ಖಂಡಿತ ತೆಗಿಬೋದು. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಅಶೋಕ್ ದೇವನಂಪ್ರಿಯ ಸರ್ ಇದ್ದಾರೆ. ಇವರು 100 ಕೋಟಿ ಮ್ಯಾನೇಜ್ ಮಾಡ್ತಾರೆ. ಸೊ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸೊ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸೊ ಈ 100 ಕೋಟಿ ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ಧೈರ್ಯ ಬೇಕು, ಜೊತೆಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಸೊ ಅವರ ಒಂದು ಪರಿಚಯ ಮಾಡಿಕೊಂಡು ಅವರ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು, ಇವತ್ತು ಸ್ಟಾಕ್ ಮಾರ್ಕೆಟ್ನ ಲೋಕದಲ್ಲಿ ಇವರು ತುಂಬ ಗುರುತಿಸ್ಕೊಂಡಿದ್ದಾರೆ. ಮನಿ ಕಂಟ್ರೋಲ್ ಟ್ರೇಡರ್ಸ್ ಕಾನ್ಕ್ಲೇವ್ ಸಹ ನಡೆಸೋದು ಇವರೇ. ಭಾರತದಾದ್ಯಂತ ಎಲ್ಲೇ ಶೇರ್ ಮಾರ್ಕೆಟ್ನ ಸಭೆಗಳನ್ನು ನಡೆಸೋದು ಸರ್ರು. ಸೊ ನಮಸ್ಕಾರ ಸರ್. ನಮಸ್ಕಾರ. ಸೊ ವೆಲ್ಕಮ್ ಟು TD ಅಕಾಡೆಮಿ ಸರ್. ಥ್ಯಾಂಕ್ ಯು. ಸೊ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾತಾಡ್ಸೋದೇ ಒಂದು ನಮ್ಮ ಭಾಗ್ಯ. TD ಅಕಾಡೆಮಿ ಎಲ್ಲ ಅಷ್ಟು ದೊಡ್ಡ ಟ್ರೇಡರ್ನ ನಾನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಜನತೆಗೆ. ಎಸ್ ಸರ್. ಸೊ ನೀವು ಟ್ರೇಡಿಂಗ್ ಜರ್ನಿಗಿಂತ ಮುಂಚೆ ನಿಮ್ಮ ಚೈಲ್ಡ್ಹುಡ್ಡು ಮತ್ತು ನಿಮ್ಮ ಒಂದು ಎಷ್ಟೋ ಜನ ನೀವು ಬೆಳೆದು ಬಂದ ಆದಿ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ನೀವೇನಾದ್ರು ಬಾರ್ನ್ ರಿಚ್ ಇದೆಲ್ಲ ಮೈಂಡ್ಸೆಟ್, ದುಡ್ಡಿರೋರು ದುಡ್ಡು ಮಾಡ್ತಾರೆ, ಇದೆಲ್ಲ ತುಂಬ ಜನ ಅನ್ಕೋತಾರಲ್ಲ. ಸೊ ನೀವು ಯಾವ ಥರ ಚೈಲ್ಡ್ಹುಡ್ ಹೆಂಗಿತ್ತು, ಸೊ ಯಾವ ಥರ ಎಜುಕೇಷನ್ ಮುಗಿಸಿದ್ರೆ ಸ್ವಲ್ಪ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಬಾರ್ನ್ ರಿಚ್ಚು ಅಲ್ಲ, ಇವತ್ತು ರಿಚ್ ಆಗಿಲ್ಲ. ರಿಚ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ ಅಷ್ಟೇ. ನಾನು ಹುಟ್ಟಿದ್ದು ಬೆಂಗಳೂರು, ಓದಿದ್ದೆಲ್ಲ ಜಯನಗರ. ಸ್ಕೂಲಿಂಗ್ ಮುಗಿದ್ಮೇಲೆ PSITಯಲ್ಲಿ ಇಂಜಿನಿಯರಿಂಗ್ ಮಾಡಿದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಅದರ ನಂತರ ಸುಮಾರು 5 ವರ್ಷ ಟೊಯೋಟಾ ಕಂಪ್ನೀಲಿ ಇಂಜಿನಿಯರಾಗಿ ಕೆಲಸ ಮಾಡಿದೆ. ಅದಾದಮೇಲೆ ನಾನು UK MBA ಮಾಡಿದೆ ಇನ್ ಎಡಿನ್ಬರ್ಗ್ ಯೂನಿವರ್ಸಿಟಿ. ರೀಸೆಂಟಾಗಿ IIM ಬ್ಯಾಂಗ್ಳೂರಲ್ಲಿ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಕೂಡ ಮಾಡಿದೆ. ಟೊಯೋಟಾ ಆದಮೇಲೆ ಒಂದು 10 ವರ್ಷ SAPಲ್ಲಿ ಕೆಲಸ ಮಾಡಿದೆ. ಸೊ SAPಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಮಾರ್ಕೆಟ್ ಹುಚ್ಚು ಜಾಸ್ತಿ ಬಂದಿದ್ದು ಯಾವಾಗ ಅಂದರೆ ಆಲ್ಮೋಸ್ಟ್ 2004ರಲ್ಲಿ. ನಾನು ಒಂದು ಸರಿ ಒಂದು ಟ್ರೈನಲ್ಲಿ ಚೆನ್ನೈಗೆ ಹೋದೆ, ಒಂದು ಬಿಸ್ನೆಸ್ ಟ್ರಿಪ್ ಹೋಗಿದ್ದೆ. ಬಿಸ್ನೆಸ್ ಟ್ರಿಪ್ ಹೋದಾಗ TC ಇರ್ತಾನಲ್ಲ, TC ಎಲ್ಲ ಟಿಕೆಟ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದುಬಿಟ್ಟು ಕೊನೆಗೆ ನನ್ನ ಆಪೋಸಿಟ್ ಬರ್ತಲೇ ಮಲ್ಕೊಂಡ. ಅವ್ನ ಕೆಲಸ ತುಂಬ ಸೂಪರ್ ಅನ್ನಿಸ್ತು. ಒಂದು 8 ಗಂಟೆಗೆ ಬಂದ, 2 ಅವರ್ ಚೆಕ್ ಮಾಡ್ದ, ಬಂದು ಮಲ್ಕೊಂಡ. ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀವಿ ಜೀವನದಲ್ಲಿ, ಅಪ್ಪ ಎಷ್ಟು ಆರಾಮಾಗಿದ್ದಾನೆ ಅಂದ್ಬಿಟ್ಟು, ಸರ್ ಒಳ್ಳೆ ಲೈಫ್ ನಿಮ್ಮದು, ಹ್ಯಾಪಿಯಾಗಿ ಸೆಟ್ಲ್ ಆಗಿಬಿಟ್ಟಿದ್ದೀರ. ನಾನು ಮೂಲತಃ ಆತ ತಮಿಳವನು, ನನಗೆ ತಮಿಳು ಬರುತ್ತೆ, ನಂಗೆ ತಮಿಳು ಚೆನ್ನಾಗಿ ಬರುತ್ತೆ. ಸೊ ಆವಾಗ ಆ ಮನುಷ್ಯ ಒಂದು ಮಾತು ಹೇಳ್ದ, ನಿನ್ಗೆ ಈಸಿ ಅಂತ ಅನ್ನಿಸ್ತಿದೆ, ಬಟ್ ನಿಂಗೆ ಗೊತ್ತಿಲ್ಲ, ನಾವು ಐಡಲ್ ಆಗಿರ್ತೀವಿ, ತುಂಬ ಹಿಂಸೆ. ಐಡಲ್ ಆಗಿರೋದು ಬಹಳ ಕಷ್ಟಕರವಾದ ಕೆಲಸ. ಕರೆಕ್ಟು, ಡೈಲಿ 6 ಅವರ್ ಸುಮ್ಮನೆ ಐಡಲ್ ಆಗಿರಬೇಕು, ಭಾರಿ ಹಿಂಸೆ. ಹೌದು, ಒಪ್ಕೊಳ್ತೀನಿ. ಆದರೆ ಅದಕ್ಕೆ ಸೊಲ್ಯೂಷನ್ ಏನಿಲ್ವ ಅಂದರೆ, ಸೊಲ್ಯೂಷನ್ ಇದೆ, ನಾನು ಶೇರ್ ಬಜಾರಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಆದಷ್ಟು ಶೇರ್ ಮಾರ್ಕೆಟ್ ಬಗ್ಗೆ ಓದ್ತಾ ಇರ್ತೀನಿ. ಸೊ ಏನು ಮಾಡ್ತೀರಾ ಹೇಳಿ ಅಂದಾಗ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟ. ಅವನು ಹೇಳಿದಾಗ ನನಗೆ ಹುಚ್ಚಿಡಿತು. ಸೊ ನಾನು ಕೂಡ ಟ್ರೇಡಿಂಗ್ ಕಲಿಬೇಕು ಅಂತ. ಅವತ್ತೆಲ್ಲ ಇಂಟರ್ನೆಟ್ ಇಲ್ಲ. 2004ರಲ್ಲಿ ನಾವು ಸೈಬರ್ ಕೆಫೆಗೆ ಹೋಗ್ಬಿಟ್ಟು ಗಂಟೆಗೆ 25 ರೂಪಾಯಿ ಹಣ ಕೊಡ್ತಾಯಿದ್ವಿ. ಇಂಟರ್ನೆಟಲ್ಲಿ ಹೋಗ್ಬಿಟ್ಟು ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕಷ್ಟಪಡಿದೆ. ಅವತ್ತು ಆಪ್ಷನ್ ಟ್ರೇಡಿಂಗ್ ಕೂಡ ಅಷ್ಟಾಗೇನು ಇರಲಿಲ್ಲ. ನನ್ನ ಪ್ರಕಾರ ಅವತ್ತಿನ ಕಾಲದಲ್ಲಿ ಜಾಸ್ತಿ ಇದ್ದಿದ್ದು ಕ್ಯಾಶ್ ಮಾರ್ಕೆಟ್ ಟ್ರೇಡಿಂಗು, ಇಂಟ್ರಾಡೇನೂ ಮಾಡೋರು, ಆರ್ಬಿಟ್ರಾಜ್ ಮಾಡ್ತಾಯಿದ್ರು. ಅದಾದಮೇಲೆ ಫ್ಯೂಚರ್ಸ್ ಟ್ರೇಡಿಂಗ್ ಮಾಡ್ತಾಯಿದ್ರು. ಇಷ್ಟು ಬಿಟ್ಟರೆ ಬೇರೆ ಯಾವ ಟ್ರೇಡಿಂಗ್ ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ಅವ್ರ ಜೊತೆ ನೀವು ಮಾತಾಡಿದವಾಗ ಅವ್ರು ಹೇಳಿದ್ದವಂಥ ಸ್ಟೋರಿ ಕೇಳಿ ನಿಮಗೆ ಇದೇನೋ ಒಂಥರ ರಾಕೆಟ್ ಸೈನ್ಸು, ತುಂಬ ಕಷ್ಟ, ಇದು ಕಲಿಯೋಕ್ಕಾಗಲ್ಲ ಅಂತ ಅನಿಸ್ತಾ ಏನಾದರೂ? ನಾನು ಆ ಮನುಷ್ಯರ ಹತ್ರ ಮಾತಾಡಿದಾಗ ಫಸ್ಟು ಆತ ಹೇಳಿದ ಇನ್ವೆಸ್ಟಿಂಗ್ ಬಗ್ಗೆ. ಆತ ಟ್ರೇಡರ್ ಅಲ್ಲ, ಮೇನ್ಲಿ ಇನ್ವೆಸ್ಟ್. ಯಾಕಂದ್ರೆ ಟ್ರೈನಲ್ಲಿ ಇದ್ದಾನಲ್ಲ ಯಪ್ಪ, ಅವ್ರ ಕೈಲಿ ಕಂಪ್ಯೂಟರ್ ಕೂಡ ಇರೋದಿಲ್ಲ. ಬೇಸಿಕಲಿ ಈಸ್ ಅನ್ ಇನ್ವೆಸ್ಟರ್. ಎಲ್ಲರೂ ಶುರು ಆಗೋದು ಅಲ್ಲಿಂದಾನೆ. ಯಾರು ಡೈರೆಕ್ಟಾಗಿ ಡೇ 1 ಟ್ರೇಡಿಂಗ್ ಬರೋದಿಲ್ಲ. ಶೇರ್ ಬಜಾರ್ ಅಂದ್ರೇನು? ಶೇರ್ ಬಜಾರ್ ಅಂದರೆ ಫಸ್ಟ್ ಶೇರ್ಸ್ ಅಂದ್ರೇನು? ಯಾವುದೋ ಒಂದು ಕಂಪ್ನಿಲಿ ಹೂಡಿಕೆ ಮಾಡ್ತೀವಿ, ಒಂದಷ್ಟು ಜನ ಆದಮೇಲೆ ಮಾರ್ತೀವಿ, ಲಾಭ ಬರುತ್ತೆ, ಇಷ್ಟೇ ಥಾಟ್ಸು. ಅದು ಒಳಕ್ಕೆ ಹೋದ್ಮೇಲೆ ನಿಧಾನಕ್ಕೆ
ಡೆಪ್ತಿಗೆ ಹೋಗ್ತಾ 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 ಎಲ್ಲ ಥರ ಟ್ರೇಡಿಂಗು ಹೆಂಗೆ ಮಾಡೋದು ಇಂಥ ವಿಷಯಗಳು ಮುಂದಕ್ಕೆ ಬರ್ತವೆ. ಸೊ ನಾನು ಪೇಪರ್ ಓದೋಕ್ಕೆ ಶುರು ಮಾಡಿದೆ. ಅವತ್ತಿನ ಕಾಲದಲ್ಲಿ ನಾನು ಬಿಸ್ನೆಸ್ ಲೈನ್ ಓದ್ತಾ ಇದ್ದೆ, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಓದ್ತಾ ಇದ್ದೆ. ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ಅವಾಗೊಂದು ವೆಬ್ಸೈಟ್ ಇತ್ತು, howstuffworks.com ಅಂತ. ಅವತ್ತಿನ ಕಾಲದಲ್ಲಿ ಒಂದು ವೆರಿ ಗುಡ್ ವೆಬ್ಸೈಟ್ ಅದು. ಅಲ್ಲಿ ಹೋಗ್ಬಿಟ್ಟು ಹೊಡೆಯೋದು ಪ್ರಶ್ನೆಗಳು, ಅದು ಉತ್ತರ ಕೊಡ್ತಾ ಇತ್ತು. ಸೊ ಐ ಥಿಂಕ್ ಚೆನ್ನಾಗಿ ನೆನಪಿದೆ, ರಿಲಯನ್ಸ್ ನ್ಯಾಚುರಲ್ ರಿಸೋರ್ಸಸ್ IPO ಬಂತು, ರಿಲಯನ್ಸ್ ಪೆಟ್ರೋಕೆಮಿಕಲ್ಸು. ಅವತ್ತಿನ ಕಾಲ ಇದು. ಸತ್ಲಜ್ ಜಲವಿದ್ಯುತ್ ನಿಗಮ, ಸುಮಾರಿದ್ದಾವೆ ಇನ್ನೂ ಕಂಪ್ನಿಗಳು. ಎಲ್ಲ IPOಗಳು ಅಪ್ಲೈ ಮಾಡ್ತಿದ್ದೆ. ಕೆಲವು ಅಲಾಟ್ ಆಗ್ತಾಯಿತ್ತು, ಕೆಲವು ಅಲಾಟ್ ಆಗ್ತಾ ಇರಲಿಲ್ಲ. ಬಟ್ ಒಂಥರ ಲರ್ನಿಂಗು. ಇನ್ವೆಸ್ಟ್ಮೆಂಟ್ ಎಷ್ಟು ಅವತ್ತಿನ ಕಾಲದಲ್ಲಿ ನನ್ನ ಪ್ರಕಾರ ಒಂದು 50,000 ಲಕ್ಷ ರೂಪಾಯಿ ಅಷ್ಟೇ, ಜಾಸ್ತಿ ಏನು ಇನ್ವೆಸ್ಟ್ ಮಾಡಿರಲಿಲ್ಲ. ಅಷ್ಟು ಹಣನೂ ಇರಲಿಲ್ಲ ಅವಾಗ. ಆಗ್ತಾನೆ ಕರಿಯರ್ ಶುರು ಮಾಡಿದ್ವಿ, ಹಣ ಎಲ್ಲಿಂದ ಬರುತ್ತೆ? ಸೊ ನಿಧಾನಕ್ಕೆ ಕಲ್ತ್ಕೊಂಡು ನನ್ನ ಟರ್ನಿಂಗ್ ಪಾಯಿಂಟ್ ಬಂದಿದ್ದು 2013 12-13 ಟೈಮಲ್ಲಿ. ಬಿಟ್ವೀನ್ ಐ ಥಿಂಕ್ ಆ ಸ್ಮಾಲ್ ಅಮೌಂಟಲ್ಲಿ ನೀವು ಮಾಡ್ತಾ ಇರೋ ಸ್ಮಾಲ್ ಅಮೌಂಟ್ ಅಲ್ಲ, 50,000 ಆ ಕಾಲದಲ್ಲಿ 50,000 ಅಂದರೆ ಇವಾಗಿಂದ ಒಂದು ಮೇ ಬಿ ಒಂದು 10-15 ಲ್ಯಾಕ್ಸ್ ಅಂತ ಅನ್ಕೋಬೋದು ಆರಾಮಾಗಿ. ಈ ಜನರಲಿ ಸರ್, ಇವಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ಏನು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ, ಯಾರೇ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತೀನಿ, ಕಲಿತೀನಿ, ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೊತೀನಿ ಅಂದ್ರೂ ಮನೆಯಲ್ಲಿ ಅಪೋಸಿಟ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಅಪೋಸಿಟ್ ಮಾಡಿದ್ರ, ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮನ್ನು ಗೇಲಿ ಮಾಡೋದು, ನಿಂದು ಲಾಸ್ ಆಗಿಬಿಡುತ್ತೆ, ಆ ಥರ ಏನಾದ್ರು ಇನ್ಸಿಡೆಂಟ್ಸ್ ನಡೀತಾ ಆ ಟೈಮಲ್ಲಿ? ಅವೆಲ್ಲ ಏನು ನಡೆದಿಲ್ಲ. ಆ್ಯಕ್ಚುಲಿ ಒಳ್ಳೆ ಕೆಲಸದಲ್ಲಿದ್ದೆ. ನನ್ನ ಲಾಸ್ಟ್ ಜಾಬ್ SIPಲಿ ನಾನು ಡೈರೆಕ್ಟರ್ ಪೋಸ್ಟಲ್ಲಿದ್ದೆ. ಹತ್ತಿರ ನನಗೆ 48 ಲಕ್ಷ ಸಂಬಳ ಬರ್ತಿತ್ತು 2016. ಕೆಲಸ ಬಿಟ್ಟಾಗ ಈ ಪ್ರಾಬ್ಲಮ್ ಬಂತು. ಮನೆಯವರು, ಕುಟುಂಬದವ್ರು ಎಲ್ಲರೂ, ಕೆಲವು ಫ್ರೆಂಡ್ಸು, ಬಂಧು ಬಳಗ ಎಲ್ಲರೂ ಪ್ರಶ್ನೆ ಮಾಡಿದ್ರು, ಕೆಲವ್ರು ಗಲಾಟೆ ಮಾಡಿದ್ರು, ಕೆಲವ್ರು ಬೈದರು. ಏನೋ ಒಂಥರ ಹುಚ್ಚಾವತ್ತು ಬಿಡಬೇಕು ಅಂತ. ಯಾಕೆ ಅಂದರೆ 2013 ಒಂದು ಚೇಂಜ್ ಪಾಯಿಂಟ್ ಬಂತು. ಏನಾಯಿತು ಅಂದರೆ, ನನ್ನ ಕಂಪ್ನೀಲಿ ಸ್ವಲ್ಪ ಟರ್ಬುಲೆನ್ಸ್ ಬಂತು. ಸೊ ಟರ್ಬುಲೆನ್ಸ್ ಬಂದಾಗ ಸುಮಾರು ಜನ ಕೆಲಸದಿಂದ ತೆಗೆದ್ರು. ಸೊ ನಾವು ಲಾಸ್ಟ್ ಮಿನಿಟಲ್ಲಿ ಎಸ್ಕೇಪ್ ಆಗಿಬಿಟ್ವಿ ಆ ಒಂದು ಸಮಸ್ಯೆಯಿಂದ. ಸೊ ನಾವು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಇಷ್ಟೆಲ್ಲ ಬೆಳೆದು ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಅಕಸ್ಮಾತ್ ಏನಾದರೂ ನಾನು ಇಲ್ಲಿಂದ ಸೋತ್ರೆ, ಅಕಸ್ಮಾತ್ ಈ ಕೆಲಸ ನಾನು ತೆಗೆದ್ರೆ ನೆಕ್ಸ್ಟು ಇದೇ ಥರ ಕೆಲಸ ಸಿಗುತ್ತಾ ಇಲ್ವಾ, ಈ ಥರ ಕನ್ಫ್ಯೂಷನ್ ಶುರು ಆಯಿತು. ಸೊ ಹಾಗಾಗಿ ಸರಿ ಇದೆಲ್ಲ ಬೇಡ, ಪಾರ್ಟ್ ಟೈಮ್ ಏನಾದರೂ ಮಾಡ್ಕೋಣ ಅಂದ್ಬಿಟ್ಟು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮಪ್ಪ ಹತ್ರ ಹೋದೆ. ಅಪ್ಪ ಹತ್ರ ಹೋಗಿ, ಅಪ್ಪ ರಿಯಲ್ ಎಸ್ಟೇಟ್ ಮಾಡ್ತೀನಿ ನಾನು ನಿನ್ನ ಜೊತೆ. ನಮ್ಮಪ್ಪ ಮೂಲತಃ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಸೊ ನಾನು ನಿನ್ನ ಜೊತೆ ಪಾರ್ಟ್ ಟೈಮ್ ವರ್ಕ್ ಮಾಡ್ತೀನಿ, ನನಗೆ ಹೆಲ್ಪ್ ಬೇಕು. ಅವರು 1 ಕೋಟಿ ಹಣ ಇದ್ರೆ ಬಾ, ಇಲ್ಲಾಂದರೆ ಬರಬೇಡ. ಇದರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ಅವತ್ತಿನ ಕಾಲದ ಒಂದು 5 ಲಕ್ಷ ಇರ್ಬೋದು ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ಅಥವಾ ಒಂದು 10 ಲಕ್ಷ ಇರ್ಬೋದೇನೋ ಮ್ಯಾಕ್ಸ್. ಸೊ ದಿಸ್ ಈಸ್ ಇನ್ 2013. ಸೊ ಅವರು ಅಷ್ಟಿದ್ರೆ ಬಾ, 1 ಕೋಟಿ ಇಲ್ಲಾಂದರೆ ಬರಬಾರ್ದು, ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೋ ಹೋಗು ಅಂದ್ಬಿಟ್ಟು. ಸೊ ಇದೇ ಥರ ಯಾವುದೋ ಒಂದು ಟೇಬಲ್ ಟಾಪಿಕ್ ಡಿಸ್ಕಷನ್ ಬಂದಾಗ ಕೆಲವರು ಹೇಳಿದ್ರು ಟ್ರೇಡಿಂಗ್ ಮಾಡ್ಬೋದು. ಟ್ರೇಡಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀನು ಎಷ್ಟು ಅಮೌಂಟಿಂದಾದರೂ ಶುರು ಮಾಡ್ಬೋದು. ಸೊ ನಾನು ಯಾವಾಗಲೂ ಹೇಳ್ತೀನಿ, ಟ್ರೇಡಿಂಗು ಬೇರೆ ಬಿಸ್ನೆಸ್ಗೂ ಇರೋ ಪಾಸಿಟಿವ್, ಎಲ್ಲರೂ ಟ್ರೇಡಿಂಗ್ ಅಂದರೆ ನೆಗೆಟಿವು, ಟ್ರೇಡಿಂಗ್ ಅಂದರೆ ಮೋಸ, ಟ್ರೇಡಿಂಗ್ ಅಂದರೆ ನಷ್ಟ, ಟ್ರೇಡಿಂಗು ಫೇಕು, ಫ್ರಾಡು, ಹಣ ಹೋಗ್ಬಿಡತ್ತೆ, ಅದು ಗ್ಯಾಮ್ಲಿಂಗ್ ಎಲ್ಲ ಹೇಳ್ತಾರಲ್ಲ. ಟ್ರೇಡಿಂಗಲ್ಲಿ ಕೆಲವು ಪಾಸಿಟಿವ್ ಬೆನಿಫಿಟ್ಸ್ ಇದೆ. ಯಾವುದು ಅಂದರೆ, ನಂಬರ್ 1, ಟ್ರೇಡಿಂಗ್ ಈಸ್ ದ ಓನ್ಲಿ ಬಿಸ್ನೆಸ್ ವೇರ್ ಯು ಕ್ಯಾನ್ ಕ್ಯಾಪ್ ಯುವರ್ ಲಾಸ್. ಫಾರ್ ಎಕ್ಸಾಂಪಲ್, ನೀವು ಒಂದು ಹೋಟೆಲ್ ಶುರು ಮಾಡ್ತೀರಾ, ಒಂದು ರೆಸ್ಟೋರೆಂಟ್ ಶುರು ಮಾಡ್ತೀರಾ. ಆ ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ನೀವು ಮ್ಯಾಕ್ಸಿಮಮ್ ಎಷ್ಟು ಕಳ್ಕೊತೀರೋ ಅನ್ನೋ ಕ್ಲಾರಿಟಿನೇ ನಿಮ್ಗಿರಲ್ಲ. ಬಟ್ ಟ್ರೇಡಿಂಗ್ ನೀವು ಶುರು ಮಾಡಿದಾಗ ಫಸ್ಟ್ ಡೇ ನೀವು ಡಿಸೈಡ್ ಮಾಡಿಬಿಡ್ಬೋದು, ನಾನು ಇಷ್ಟೇ ಕಳಿಬೇಕು, ಇದ್ರ ಮೇಲೆ ನಾನು ಕಳಿಯಲ್ಲ ಅಂತ. ಆ ಒಂದು ಬೌಂಡ್ರಿ ನೀವು ಬರ್ಕೊಂಡ್ರೆ, ಲಕ್ಷ್ಮಣ ರೇಖೆ ನೀವು ಬರ್ಕೊಂಡ್ರೆ, ಅದನ್ನು ನೀವು ಲೈಫಲ್ಲಿ ದಾಟಲ್ಲ. ಒಂದು. ಸೆಕೆಂಡ್, ಎನಿ ಅದರ್ ಬಿಸ್ನೆಸ್ ಸ್ಕೇಲಿಂಗ್ ಇಸ್ ಎ ಚಾಲೆಂಜ್. ನೀವು ಸ್ಕೇಲ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈಗ ಸಪೋಸ್ ಯಾರೋ ಒಬ್ಬರು 10 ಫ್ಲ್ಯಾಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, 1000 ಫ್ಲ್ಯಾಟ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಅದರ ಡೈನಮಿಕ್ಸೇ ಚೇಂಜ್ ಆಗಿಬಿಡುತ್ತೆ. ಯಾರೋ ಒಬ್ಬರು ಒಂದು ಚಿಕ್ಕದು 12x12 ಶಾಪಲ್ಲಿ ಒಂದು ಸಣ್ಣದಾಗ್ರಿ ಒಂದು ರೆಸ್ಟೋರೆಂಟ್ ಇಟ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಅವ್ರು 50 ರೆಸ್ಟೋರೆಂಟ್ ಮಾಡಬೇಕಂದ್ರೆ ಕಂಪ್ಲೀಟ್ ಡೈನಮಿಕ್ಸ್ ಚೇಂಜ್ ಆಗಿಬಿಡುತ್ತೆ. ಬಟ್ ಟ್ರೇಡಿಂಗಲ್ಲಿ ನೀವು 50x ಅಲ್ಲ, 100x ಅಲ್ಲ, 1000x ಬೆಳಿಬೋದು. ಓಕೆ, ನಿಮ್ಮ ಫಂಡಮೆಂಟಲ್ಸ್ ಏನೂ ಚೇಂಜ್ ಆಗಲ್ಲ, ನಿಮ್ಮ ಮೆಚುರಿಟಿ ಮಾಡೆಲ್ ಏನೂ ಚೇಂಜ್ ಆಗಲ್ಲ. ಕೆಲವು ಮೈಕ್ರೋ ಲೆವೆಲಲ್ಲಿ ಸ್ಲಿಪೇಜು, ಈ ಥರ ಒಂದಷ್ಟು ಟೆಕ್ನಿಕಲ್ ಚಾಲೆಂಜಸ್ ಬಿಟ್ಟರೆ, ಓವರಾಲ್ ಆಗಿ ಈ ಇಂಡಸ್ಟ್ರಿಯಲ್ಲಿ ಇರೋ ಅಷ್ಟು ಸ್ಕೇಲಿಂಗ್ ಬೆನಿಫಿಟ್ಟು ಬೇರೆ ಯಾವ ಇಂಡಸ್ಟ್ರಿಯಲ್ಲೂ ಇಲ್ಲ. ಸೊ ಅಂದರೆ ಒಂದು 10 ಲಕ್ಷ ಮ್ಯಾನೇಜ್ ಮಾಡೋಕ್ಕೆ ಬಂದರೆ 10 ಕೋಟಿನೂ ಮ್ಯಾನೇಜ್ ಮಾಡ್ಬೋದು ಈಸಿಯಾಗಿ ಮಾಡ್ಟಲ್ಲಿ. ನಾನೆಲ್ಲ ನನ್ನ ಹತ್ರ ಬರೋ ಹುಡುಗರು ನಾನೇನು ಹೇಳ್ತೀನಿ ಅಂದರೆ, ಸಾಧಾರಣವಾಗಿ ನಾನು ಅವ್ರಿಗೆ ಪ್ರೀಚ್ ಮಾಡೋ ಮೆಥಡಾಲಜಿ ಇಷ್ಟೇ. ನಿನ್ನ ಹತ್ರ 10 ಲಕ್ಷ ಇದೆಯಾ, 10 ಲಕ್ಷ 10 ಕೋಟಿ ಯಾವತ್ತೂ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ. 10 ಲಕ್ಷದಲ್ಲಿ ನೀನು ಚೆನ್ನಾಗಿ ಕಲಿ. ಫಾರ್ ಎಕ್ಸಾಂಪಲ್ 10 ಲಕ್ಷನೂ ಬೇಡ, 1 ಲಕ್ಷನೇ ಅನ್ಕೊಳ್ಳೋಣ. ಯಾರೋ ಹತ್ರನೋ ವೆರಿ 1 ಲಕ್ಷ ಹಣ ಇದೆ. ಆ 1 ಲಕ್ಷ 1 ಕೋಟಿ 10 ಕೋಟಿ ಲೈಫಲ್ಲಿ ಆಗೋದಿಲ್ಲ. ಆದರೆ ಆ 1 ಲಕ್ಷ ಅದು ನಿನ್ನ ಹೂಡಿಕೆ. ಯಾವುದಕ್ಕೆ? ಪ್ರಾಫಿಟ್ ಮಾಡೋಕ್ಕಲ್ಲ, ನಾಲೆಜ್ ತೊಗೊಳಕ್ಕೆ.
ಆ ಹೂಡಿಕೆ ಮಾಡಿ ಆ ದುಡ್ಡಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಬಂದರೆ ಬಜಾರಲ್ಲಿ ಬಂದು ಸರ್ ನನಗೆ ಈ ವಿದ್ಯೆ ಕಲ್ತಿದ್ದೀನಿ ನನಗೆ ಪ್ರಾಫಿಟ್ ಮಾಡೋಕ್ಕೆ ಬರುತ್ತೆ ಅಂದರೆ 100 ಜನ ಹಣ ಕೊಡ್ತಾರೆ. ಹೌದು, ನಾನೇ ಎಷ್ಟೋ ಜನ ಕೇಳಿದ್ದೀನಿ. ನಮ್ಮದು ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ನಾನೇ ಹಣ ಟ್ರೇಡಿಂಗ್ ಕೊಡ್ತೀನಿ. ಓಕೆ, ಆದರೆ ನನ್ನ ರೂಲ್ಸ್ ಇದೆ, ನೀನು ಇಷ್ಟು ಪ್ರಾಫಿಟ್ ಮಾಡಬೇಕು, ಇದಕ್ಕಿಂತ ಹೆಚ್ಚಿಗೆ ನೀನು ಕಳಿಬಾರ್ದು, ಈ ಅಪ್ರೋಚಲ್ಲೇ ನೀನು ಹೋಗಬೇಕು, ಒಂದಷ್ಟು ರೂಲ್ಸ್ ಇದೆ. ಅದನ್ನು ಫಾಲೋ ಮಾಡಿದ್ರೆ ದುಡ್ಡು ಕೊಡೋರು 100 ಜನ ಇದ್ದಾರೆ ಬಜಾರಲ್ಲಿ. ಹತ್ತತ್ರ ನನ್ನ ಪ್ರಕಾರ ಭಾರತ ದೇಶದಲ್ಲಿ ಪ್ರಾಪ್ ಟ್ರೇಡಿಂಗ್ ಇಂಡಸ್ಟ್ರಿಯಲ್ಲಿ ಹತ್ತತ್ರ ಏನಿಲ್ಲ ಅಂದರೂ 1,00,000 ಕೋಟಿ ಹಣ ಇದೆ ಟ್ರೇಡರ್ಸ್ಗೆ ಹಂಚೋದಕ್ಕೆ. ಆದರೆ ಈ ದೇಶದಲ್ಲಿ ಹತ್ತತ್ರ ಸರಿಸುಮಾರು 85 ಲಕ್ಷ ಜನ ಟ್ರೇಡ್ ಮಾಡ್ತಾರೆ. ಅದರಲ್ಲಿ 1% ಜನನೇ 100% ಕನ್ಸಿಸ್ಟೆಂಟಾಗಿ ವರ್ಷಾನುವರ್ಷ ಲಾಭ ಮಾಡೋದು, ಅಂದರೆ 85,000 ಜನ. ಇನ್ನು ಮಿಕ್ಕಿದವರು ಕೆಲವ್ರು ಹೋರಾಟ ಮಾಡ್ತಾರೆ, ಕೆಲವ್ರು ಬಿಟ್ಬಿಡ್ತಾರೆ. ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿಕೊಂಡು ಯಾವತ್ತೊಂದು ದಿನ ಸಕ್ಸಸ್ ನೋಡೋರು ತುಂಬ ಜನ ಇದ್ದಾರೆ. ಈ 85,000 ಲಕ್ಷ ಜನ ಪ್ರಾಫಿಟಬಲ್ ಟ್ರೇಡರ್ಸ್ ಇದ್ದಾರಲ್ಲ, ಅವರೇ ನಮ್ಮ ಹೀರೋಗಳು. ಅವ್ರುಗಳನ್ನ ನೋಡಿಕೊಂಡು ಇನ್ಸ್ಪೈರ್ ಆಗಿ ಅವರ ಒಂದು ಹಾದಿಯಲ್ಲಿ ನಾವು ಹೋಗಬೇಕು. ಅಟ್ ದ ಎಂಡ್ ಆಫ್ ದಿ ಡೇ ನಾನು ಎಲ್ಲರಿಗೂ ಹೇಳೋದು ಇಷ್ಟ, ಶೇರ್ ಬಜಾರ್ ಈಸ್ ನಾಟ್ ಅಬೌಟ್ ಸ್ಟ್ರಾಟಜಿ, ಶೇರ್ ಬಜಾರ್ ಈಸ್ ಆಲ್ ಅಬೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ. ಸೊ ಮಾರ್ಕೆಟಲ್ಲಿ ಯಾರು ದುಡ್ಡನ್ನು ಉಳಿಸ್ಕೋತಾರೋ ಅವರೇ ಲೈಫ್ ಲಾಂಗ್ ಇಲ್ಲಿ ದುಡ್ಡು ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಸರ್ ಈಸ್ ಟೆಲಿಂಗ್. ಸೊ ದುಡ್ಡನ್ನ ಉಳಿಸ್ಕೊಳ್ಳಿ ಸೇಫಾಗಿ. ಸೊ ತುಂಬ ಜನ ಟ್ರೇಡರ್ಸು ನಾನು ಆಲ್ರೆಡಿ ಒಂದು ರಫ್ಲಿ ಒಂದು 50,000 ಜನಕ್ಕೆ ವಿದ್ಯಾದಾನ ಮಾಡಿದ್ದೀನಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ನಾನು ನೋಡೋದೇನೆಂದರೆ ಚಾಲೆಂಜಿಂಗ್ ಅಂದರೆ 10,000 ಬರ್ತಾನೆ ತರ್ತಾನೆ, 10,000ದಲ್ಲಿ ದಿನಕ್ಕೆ ಒಂದು 2,000 ಮಾಡಿಕೊಡಿ ಸರ್ ಅಂತಾರೆ. ಸೊ 10,000ದಲ್ಲಿ 2,000 ಅಂದರೆ 20% ದಿನಕ್ಕೆ. ಸೊ ದಿನಕ್ಕೆ 20% ಮಾಡೋಂಥವ್ರು ನೀವೇನಾದ್ರು ಮಾಡಿಬಿಟ್ರೆ ತಿಂಗಳಿಗೆ ಎಷ್ಟು ಮಾಡ್ಬೋದು, ಒಂದು ವರ್ಷಕ್ಕೆ ಎಷ್ಟು ಮಾಡ್ಬೋದು? ಸೊ ಇದೆಲ್ಲ ಹೈಲಿ ಇಂಪಾಸಿಬಲ್. ಅಂದರೆ ಚಿಕ್ಕ ಅಮೌಂಟ್ ಇಟ್ಕೊಂಡು ಅಷ್ಟು ರಿಸ್ಕ್ ತೊಗೊಂಡು ನೀವು ಮಾಡ್ತೀರಾ. ಅದೇ ನೀವೇನಾದ್ರು 10 ಲಕ್ಷ ತಂದು ಮಾಡಿ ನೋಡೋಣ, 10 ಲಕ್ಷ ತಂದು ದಿನಕ್ಕೆ 2 ಲಕ್ಷ ಮಾಡೋಕ್ಕೆ ಟ್ರೈ ಮಾಡಿ, ಇರೋ 10 ಲಕ್ಷನೂ ಹೋಗುತ್ತೆ. ಸೊ ಜಾಸ್ತಿ ದುಡ್ಡು ಇದ್ರವಾಗ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿತಾರೆ, ಬಟ್ ಕಡಿಮೆ ದುಡ್ಡಿದ್ದವಾಗ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲ್ತ್ಬಿಟ್ರೆ ಸೊ ವಿಲ್ ಗೆಟ್ ಮೆಚುರಿಟಿ ಆ್ಯಂಡ್ ನಿಮಗೆ ಜಾಸ್ತಿ ದುಡ್ಡು ಕೊಡೋದಕ್ಕೂ ಪ್ರಾಪ್ ಡೆಸ್ಕ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು ಸಿಚುವೇಶನ್ ತೊಗೊಳ್ಳಿ. ಯಾರ ಹತ್ರನೋ 1 ಲಕ್ಷ ಹಣ ಇದೆ, ಏನೋ ಒಂದು ಆಪ್ಷನ್ ಬೈಯಿಂಗ್ ಮಾಡ್ತಾರೆ, ಆಯಿತಾ? ಸಪೋಸ್ ಯಾವುದೋ ಒಂದು ಆಪ್ಷನ್, ಪ್ರತಿದಿನ ಎಷ್ಟೋ ಆಪ್ಷನ್ಗಳು ಡಬಲ್ ಆಗ್ತವೆ, ಎಷ್ಟೋ ಆಪ್ಷನ್ಗಳು ಝೀರೋಗೆ ಹೋಗ್ತವೆ. ಸೊ 10,000 ಹಾಕ್ಬಿಟ್ಟು ಅವನು ಒಂದು 2,000 ತೆಗಿಬೋದು. ಐ ಆಮ್ ನಾಟ್ ಸೇಯಿಂಗ್ ನೋ, ಖಂಡಿತ ತೆಗಿಬೋದು. ಓಕೆ, 10,000ಕ್ಕೆ 2,000 ತೆಗೆಯೋದು 20% ಆಗುತ್ತೆ. ಆದರೆ ಅದೇ ಮನುಷ್ಯ 1 ಕೋಟಿ ಹಾಕಿ 20 ಲಕ್ಷ ತೆಗಿಯೋಕ್ಕಾಗೋದಿಲ್ಲ. ಯಾಕೆ ಅಂದರೆ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಸಿಟಿ ಮಾರ್ಕೆಟಲ್ಲಿ ತರಕಾರಿ ಮಾರೋರು ಇರ್ತಾರೆ. ಅವರು ಒಂದು 1,000 ರೂಪಾಯಿ ಅವ್ರಿಗೆ ಬಂಡವಾಳ ಬೇಕಾಗುತ್ತೆ. ಅವ್ರೇನು ಮಾಡ್ತಾರೆ, ಅಲ್ಲೆಲ್ಲ ಲೆಂಡಿಂಗ್ ಕೊಡೋರು ಇರ್ತಾರೆ. ಅವ್ರ ಹತ್ರ 900 ರೂಪಾಯೋ 950 ರೂಪಾಯಿ ಅವ್ರ ರೂಲ್ ಬುಕ್ಕು. ಅಂದರೆ 1,000 ರೂಪಾಯಿ ಸಾಲ, ಅದರಲ್ಲಿ 50 ರೂಪಾಯಿ 100 ರೂಪಾಯಿ ಇಟ್ಕೊಂಡು 950 ರೂಪಾಯಿ ಕೊಡ್ತಾರೆ. ಸಾಯಂಕಾಲ ನೀನೋಗಿ ಅವ್ರಿಗೆ ವಾಪಸ್ ಕೊಡಬೇಕು. ಸೊ ಅವ್ರೇನು ಮಾಡ್ತಾರೆ, 1,000 ರೂಪಾಯಿ ಸಾಲ ತೊಗೊಂಡ್ರು, ಮಾಲ್ ತೊಗೊಂಡ್ರು, ಸಾಯಂಕಾಲಕ್ಕೆಲ್ಲ ಎಲ್ಲ ಮಾರಿದ್ರು. 1,000 ರೂಪಾಯಿಗೆ ಮಾಲ್ ತಂದು 1,500ಕ್ಕೆ ಮಾರಿದ್ರು. ಓಕೆ, 500 ರೂಪಾಯಿ ಲಾಭ ಬಂತು. ಸೊ ವಾಟ್ ಈಸ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್? 50%. ಈಗ ನಾಳೆ ರಿಲಯನ್ಸ್ ಇಂಡಸ್ಟ್ರೀಸ್, ರಿಲಯನ್ಸ್ ರಿಟೈಲ್ ಅವರು ಅದೇ ತರಕಾರಿ ಬಿಸ್ನೆಸ್ಸಲ್ಲಿ ನಾಳೆ 1,000 ಕೋಟಿ ಹಾಕ್ಬಿಟ್ಟು ಸಾಯಂಕಾಲಕ್ಕೆ 1,500 ಕೋಟಿ ತರೋದಕ್ಕಾಗೋದಿಲ್ಲ. ಬಿಕಾಸ್ ಮಾರ್ಕೆಟು ಒಪ್ಕೊಳ್ಳೋದಿಲ್ಲ. ಸೊ ಚಿಕ್ಕದಾಗಿದ್ದಾಗ ಎಲ್ಲ ಸುಂದರವಾಗಿ ಕಾಣುತ್ತೆ. ಆದರೆ ನಾವು ಯಾರೂ 1,000-2,000 ಮಾಡೋಕ್ಕೆ ಶೇರ್ ಬಜಾರ್ ಬಂದಿಲ್ಲ. ನಾನು ಯಾವಾಗಲೂ ಎಲ್ಲರಿಗೂ ಹೇಳೋದು ಅಷ್ಟೇ, ಶೇರ್ ಬಜಾರ್ ಯಾರು ಬರಬೇಕು ಅಂದರೆ ನಾನು ಅದಕ್ಕೊಂದು 4 ರೂಲ್ ಹೇಳ್ತೀನಿ. ಇಷ್ಟೊಂದು ಸರಿ ನಾನು ಹೇಳೋ ರೂಲ್ಸ್ ಏನು ಅಂದರೆ, ರೂಲ್ ನಂಬರ್ 1, ನೀವು ನಂಬರ್ 1 ನಿಮಗೆ ಯಾವ ಲೋನ್ ಇರಬಾರ್ದು. ಹೋಮ್ ಲೋನ್, ಕಾರ್ ಲೋನ್, ಪರ್ಸ್ನಲ್ ಲೋನ್ ಇಂಥದ್ದು ಯಾವುದೂ ಇರಬಾರ್ದು. ಅಂಥವ್ರು ಮಾತ್ರ ಫುಲ್ ಟೈಮ್ ಟ್ರೇಡಿಂಗ್ ಬರಬೇಕು. ಎರಡನೇದು, ನಿಮ್ಮ ಹತ್ರ ನಿಮ್ಮ ಕುಟುಂಬ ನಡೆಸೋಕ್ಕೆ ಮಿನಿಮಮ್ 2 ವರ್ಷ ಅಂದರೆ ಒಂದು 24 ತಿಂಗಳು ಖರ್ಚು ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ಮ್ಯಾನೇಜ್ ಮಾಡೋಕ್ಕೆ ಒಂದು 50,000 ಬೇಕು ಅಂತ ಇಟ್ಕೊಳ್ಳಿ. ಸೊ 24 ತಿಂಗಳು ಅಂದರೆ 12 ಲಕ್ಷ ಹಣ ನಿಮ್ಮ ಅಕೌಂಟಲ್ಲಿ ಇರಬೇಕು. ನನ್ನ ಪ್ರಕಾರ ನಿಮ್ಮ ಅಕೌಂಟಲ್ಲಿ ಇರಬಾರ್ದು, ನಿಮ್ಮ ವೈಫ್ ಅಕೌಂಟಲ್ಲೋ ನಿಮ್ಮ ಮದರ್ ಅಕೌಂಟಲ್ಲೂ ಇರಬೇಕು. ಮೂರನೇದು, ಟ್ರೇಡಿಂಗೇ ಫಂಡ್ ಇರಬೇಕು. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ನಿನಗೆ ಟ್ರೇಡಿಂಗಿಂದ ಎಷ್ಟು ಬೇಕು. ಫಾರ್ ಎಕ್ಸಾಂಪಲ್, ನನಗೆ 25,000 ಬೇಕು ಅಂದ್ಕೊಳ್ಳಿ. ಓಕೆ, 25,000 ಇಲ್ಲ 50,000 ಬೇಕು ಅಂತ ಇಟ್ಕೋಣ. 50,000 ಬೇಕು ಅಂದರೆ 2 ರೂಪಾಯಿ ಬಡ್ಡಿ ಮ್ಯಾಥಮೆಟಿಕ್ಸ್ ಹಾಕ್ಕೊಂಡು 25 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕು. ಪ್ರಾಬ್ಲಮ್ ಏನಂದರೆ, 25 ಲಕ್ಷ ಹಾಕಿ 50,000 ಮಾಡೋದು ಕಷ್ಟನೇ, ಬಟ್ ಕಷ್ಟಪಟ್ಟೇನೋ ಮಾಡ್ಬೋದು. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, 5 ಲಕ್ಷ ಹಾಕ್ಬಿಟ್ಟು ಇಲ್ಲ 2 ಲಕ್ಷ ಹಾಕ್ಬಿಟ್ಟು 25,000 ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಜನ್ಮದಲ್ಲಿ ಆಗೋದಿಲ್ಲ. ಕೊನೆಯದಾಗಿ ಫುಲ್ ಟೈಮ್ ಟ್ರೇಡಿಂಗ್ ಬರೋಕ್ಕೆ ಮುಂಚೆ ಪಾರ್ಟ್ ಟೈಮಲ್ಲಿ ಕಂಪ್ಲೀಟ್ ಕಲಿಬೇಕು. ಆ ಲರ್ನಿಂಗ್ ಕರ್ವ್ ಮುಗಿಸ್ಕೊಂಡು ಬರಬೇಕು.
ಈಗ ನಾವೇನು ಮಾಡಿದ್ವಿ 2004-05ರಿಂದ ಇನ್ವೆಸ್ಟಿಂಗಲ್ಲಿ ಹಿಡಿದು 2012-13 ಡೀಪ್ ಡೈವ್ ಟ್ರೇಡಿಂಗ್ ಹೋಗಿ 2016 ಆಟೋಮೆಟಿಕ್ ಟ್ರೇಡಿಂಗ್ ಮಾಡಿ 17 ಫುಲ್ ಟೈಮ್ ಬಂದ್ವಿ. ಅಂದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 10-15 ವರ್ಷ ಪ್ರೋಸೆಸ್ ಇತ್ತಾ, ಲರ್ನಿಂಗ್ ಕರ್ವ್ ಇತ್ತು ಬರೋಕ್ಕೆ ಮುಂಚೆ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ರೇ ಸಕ್ಸಸ್ ರೇಟ್ ಇರುತ್ತೆ. ಸಕ್ಸಸ್ ಇವತ್ತಿಗೂ ನಾವು ಕಷ್ಟಪಡ್ತಾ ಇದ್ದೀವಿ. ನಾನು ಫುಲ್ ಟೈಮ್ ಬಂದು ಆಲ್ಮೋಸ್ಟ್ 80 ತಿಂಗಳಾಯಿತು. ದೊಡ್ಡ ಅಮೌಂಟ್ ಮ್ಯಾನೇಜ್ ಮಾಡ್ತಿದ್ದೀವಿ. ಹಾಗೆ ಕಂಪ್ನಿ ನಡ್ಸೋಕ್ಕೆ ಸಂಸ್ಥೆಗೆ ಖರ್ಚುಗಳು, ಸಂಬಳಗಳು, ಇನ್ಫ್ರಾಸ್ಟ್ರಕ್ಚರು ಎಲ್ಲದಕ್ಕೂ ಹಣ ಬೇಕಲ್ಲ. ಸೊ ನಡೆಸೋದಕ್ಕೆ ಹಣ ಬೇಕು. ಸೊ ಟ್ರೇಡಿಂಗ್ ಅನ್ನೋದು ಇಟ್ಸ್ ಎ ವೆರಿ ವೆರಿ ಲಾಂಗ್ ಇನ್ನಿಂಗ್ಸ್. ನನಗೆ ಗೊತ್ತಿರೋ ಹಾಗೆ ನಾನು ಹೇಳಿದ್ನಲ್ಲ 1% ಟ್ರೇಡರ್ ಶೂಟ್ ಶಾಟ್ ಹಣ ಮಾಡ್ತಾರೆ ಅಂತ. ಆ 1% ಆಗೋದಕ್ಕೂ ಅವ್ರು 5 ವರ್ಷ ತೊಗೊಂಡಿರ್ತಾರೆ ಟೈಮ್. ಸೊ ದೆರ್ ಇಸ್ ನೋ ಶಾರ್ಟ್ಕಟ್ ಇನ್ ದಿಸ್ ವರ್ಲ್ಡ್. ಇಲ್ಲಿ ಅನ್ಇಮ್ಯಾಜಿನೇಬಲ್ ಸಕ್ಸಸ್ ಸಿಗುತ್ತೆ, ಆದರೆ ಇನ್ಸ್ಟೆಂಟಾಗಿ ಸಿಗಲ್ಲ. ಅದೊಂಥರ ಒಬ್ಬ ಫಾರ್ಮರು ತೋಟ ಇಟ್ಟಂಗೆ, ಶ್ರೀಗಂಧದ ಮರ ಬೆಳೆದಂಗೆ ಕಾಯಬೇಕು. ಎಕ್ಸಾಕ್ಟ್ಲಿ. ದಟ್ ಈಸ್ ಅ ಬೆಟರ್ ಆನ್ಸರ್. ಯಾಕಂದ್ರೆ ಮಾವಿನಕಾಯಿ 3 ವರ್ಷಕ್ಕೆ ಬರುತ್ತೆ, 5 ವರ್ಷಕ್ಕೆ ಬಂದ್ಬಿಡುತ್ತೆ. ಶ್ರೀಗಂಧ ಬರೋಲ್ಲ. ಪರ್ಫೆಕ್ಟ್ ಎಕ್ಸಾಂಪಲ್ ಅದು ಸರ್. ಸರ್, ಇಲ್ಲಿ ಮಾರ್ಕೆಟಲ್ಲಿ ಡೆಫಿನೆಟ್ಲಿ ನೀವು ಕಲಿಯುವಂಥ ಹಂತದಲ್ಲಿ ತುಂಬ ಜನನ ಪರಿಚಯ ಮಾಡ್ಕೊಂಡಿರ್ತೀರ. ಆ ಪರಿಚಯದಲ್ಲಿ ಯಾರು ನಿಮಗೆ ಗಾಡ್ ಫಾದರು, ಇಲ್ಲ ಒಂದು ಕ್ಲೋಸ್ ಫ್ರೆಂಡು, ಇಲ್ಲ ಒಂದು ಗುರು ಯಾರು ಇದ್ದಾರಾ ಸರ್? ನನಗೆ ಅದೊಂದು ಇವತ್ತಿಗೂ ನನಗೆ ಅದೊಂದು ದುಃಖ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಓದಿದ್ದು ಒಂದು ಪುಸ್ತಕ. ಇಟ್ಸ್ ಕಾಲ್ಡ್ ಹೌ ಟು ಮೇಕ್ ಮನಿ ಇನ್ ಚಾರ್ಟ್ಸ್ ಅಂತ. ಈ ಅಶ್ವಿನಿ ಗುಜ್ರಾಲ್ ಬುಕ್ಕು. ಓಕೆ, ಆಯಿತಾ? ಅದು 100% ವೇಸ್ಟ್ ಬುಕ್. ಅದು ನೀವು ಓದಿದ್ರೂ ಇವತ್ತೇನು ಬರೋಲ್ಲ ನಿಮಗೆ. ನನಗೆ ಟ್ರೇಡಿಂಗಲ್ಲಿ, ಇನ್ವೆಸ್ಟಿಂಗಲ್ಲಿ ಗುರು ಇದ್ದಾರೆ, ನಮ್ಮೆಲ್ರಿಗೂ ಗುರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ ನನಗೆ ಸಚಿನ್ ನನಗೆ ಭಾಳ ಫೇವ್ರೇಟು. ಈಗ ನಾವು ಕನ್ನಡಿಗರು, ಸಿನಿಮಾ ಅಂದರೆ ನಮ್ಗೆ ಅಣ್ಣವ್ರು ಇಷ್ಟ ಆಗ್ತಾರೆ. ನನಗೆ ಅಣ್ಣವ್ರಿಗಿಂತ ಶಂಕರ್ನಾಗ್ ಇನ್ನೂ ತುಂಬ ಇಷ್ಟ. ಯಾಕಂದರೆ ನಾನು ಚಿಕ್ಕ ಹುಡುಗಾಗಿ ಬೆಳೆದಾಗ ಅಣ್ಣವರೆಲ್ಲ ಫ್ಯಾಮಿಲಿ ಸಿನಿಮಾ ಮಾಡೋರು. ನಾವು ಸಣ್ಣ ಹುಡುಗರಿದ್ದಾಗ ನಮಗೆ ಫೈಟಿಂಗ್ ಸಿನಿಮಾ ಜಾಸ್ತಿ ಬೇಕು. ನಾವು ಶಂಕರ್ನಾಗ್ ಸಿನಿಮಾದ ಕಡೆ ವಾಲ್ತಾ ಇದ್ವಿ. ಸೊ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ನಮ್ಮ ಫೇವ್ರೇಟ್ ಅಂತ ಒಬ್ರು ಇರ್ತಾರೆ. ದುರದೃಷ್ಟವಶಾತು ಟ್ರೇಡಿಂಗಲ್ಲಿ ಒಬ್ಬರು ಕಾಣಲಿಲ್ಲ ನನಗೆ ನಾನು ಕಲಿಯೋ ವಯಸ್ಸಲ್ಲಿ. ಯಾಕೆ ಅಂದರೆ ನಾನು ಆ ಇಂಡಸ್ಟ್ರಿಯಲ್ಲಿ ಅಷ್ಟು ಪಳಗಿರಲಿಲ್ಲ ಅಥವಾ ಕನೆಕ್ಷನ್ಸ್ ಇರಲಿಲ್ವೇನೋ ಗೊತ್ತಿಲ್ಲ. ಬಟ್ ಇನ್ವೆಸ್ಟಿಂಗ್ ತುಂಬ ಗುರುಗಳಿದ್ದಾರೆ. ಇವತ್ತಿಗೂ ವಿಜಯ್ ಕೆಡಿಯಾ ಇದ್ದಾರೆ, ರಾಕೇಶ್ ಜುಂಜುನ್ವಾಲಾ ಇದ್ದಾರೆ, ಡಾಲಿ ಖನ್ನಾ ಇದ್ದಾರೆ. ಸುಮಾರು ಜನ ಬೇಜಾನ್ ದುಡ್ಡು ಮಾಡಿದ್ದಾರೆ. ಓಕೆ, ಇನ್ವೆಸ್ಟಿಂಗಲ್ಲಿ. ಬಟ್ ಟ್ರೇಡಿಂಗಲ್ಲಿ ದುಡ್ಡು ಮಾಡಿದವರು ಕಡಿಮೆ. ಬಟ್ ಈಗ ನನಗೆ ಸಕ್ಸಸ್ಫುಲ್ ಟ್ರೇಡರ್ಸ್ ತುಂಬ ಜನ ಪರಿಚಯ ಇದ್ದಾರೆ. ಬಟ್ ನನಗೇನೆಂದರೆ ಇವತ್ತು ಪರಿಚಯ ನಂಗೆ ಬೇಕಿಲ್ಲ, ನನಗೆ ಅವ್ರ ಅವಶ್ಯಕತೆ ಇಲ್ಲ. ಈಗ ಮನೋಜ್ ಸ್ನೇಹ ನನಗೆ ಇವತ್ತು ಸಿಕ್ತು, ಇವತ್ತು ಬೇಕಾಗಿಲ್ಲ ನನಗೆ. ಐ ಕ್ಯಾನ್ ಲೀವ್ ವಿತೌಟ್ ಹಿಮ್. ಇದು 10 ವರ್ಷಕ್ಕೆ ಮುಂಚೆ ಸಿಗಬೇಕಾಗಿತ್ತು. ಅವಾಗೇನಾಗೋದು, ನನ್ನ ಲರ್ನಿಂಗ್ ಕರ್ವ್ ನಾನು 10 ವರ್ಷಕ್ಕೆ ಮಾಡೋ ಕೆಲಸ 5 ವರ್ಷಕ್ಕೆ ಮಾಡ್ತಿದ್ದೆ, ಇಲ್ಲ 2 ವರ್ಷಕ್ಕೆ ಮಾಡ್ತಿದ್ದೆ. ಇದು ಪ್ರಾಬ್ಲಮ್. ಆ್ಯಂಡ್ ಮ್ಯಾಕ್ಸಿಮಮ್ ಏನಂದರೆ ಶೇರ್ ಬಜಾರಲ್ಲಿ ಒಳ್ಳೆ ಮೆಂಟ್ರ್ ಹುಡ್ಕೊಂಡು ಹೋಗೋದೇ ಚಾಲೆಂಜು. ನೀವು ಕರೆಕ್ಟ್ ಮೆಂಟ್ರ್ ಹಿಡಿದ್ರೆ ಹೂ ವಿಲ್ ಸೆಟ್ ಯುವರ್ ಕಾಂಟೆಕ್ಸ್ಟ್. ಈಗ ಅವ್ನು ಹಿಡಿದ ತಕ್ಷಣ ನೀವು ಸ್ಟಾರ್ ಆಗ್ತೀರಾ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ನಾಳೆ ಹೋಗಿ ವಿರಾಟ್ ಕೊಹ್ಲಿ ಹತ್ರ ಕೋಚಿಂಗ್ ತಗೊಂಡ್ರು ನೀವು IPL ಆಡ್ತೀರೋ ಅನ್ನೋ ಶ್ಯೂರಿಟಿ ಇಲ್ಲ. ಆದರೆ ಅಟ್ಲೀಸ್ಟ್ ಯೋಗ್ಯರ ಹತ್ರ ಹೋಗಿ ಕಲ್ತ್ಕೊಂಡ್ವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿರುತ್ತೆ. ಸೊ ಆ ಆ್ಯಂಗಲಲ್ಲಿ ನೋಡಿದ್ರೆ ಅದು ಒಳ್ಳೆಯದು. ಬಟ್ ನನಗೆ ಇವತ್ತು ತುಂಬ ಜನ ಇದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿರೋಂಗೆ ನನ್ನ ಸ್ನೇಹಿತರು ಕೆಲವರೆಲ್ಲ 10,000 ಕೋಟಿ 2,000 ಕೋಟಿ ಅಸೆಟ್ ಮ್ಯಾನೇಜ್ ಮಾಡೋರು ಕೂಡ ಇದ್ದಾರೆ ಟ್ರೇಡಿಂಗಲ್ಲಿ. ಸೊ ಅವರೇ ನಮಗೆ ಇನ್ಸ್ಪಿರೇಷನ್. ನಾವು ಯಾವತ್ತೋ ದಿನ ಅಲ್ಲಿಗೆ ಹೋಗಬೇಕು ಅನ್ನೋ ಕನಸು ಕಾಣ್ತಾ ಇದ್ದೀವಿ. ಸೊ ಇದೆಲ್ಲ ಒಂಥರ ಕನಸೆ. ಶ್ರೀಗಂಧದ ಮರ ಸೂಪರ್ ಎಕ್ಸಾಂಪಲ್, ಅದು ಸಕ್ಕದಾಗಿದೆ. ಸೊ ನಮ್ಮ ಕರ್ನಾಟಕದ ರಾಜ್ಯದ ಮರ ಒಂದು ಶ್ರೀಗಂಧ. ನಮ್ಮ ಕರ್ನಾಟಕದಲ್ಲಂತೂ ತುಂಬ ಜನಕ್ಕೆ ತಾಳ್ಮೆ ಇದೆ. ಸೊ ಶ್ರೀಗಂಧದ ಮರ ನೀವು ಬೆಳೆದ್ರೆ 20 ವರ್ಷ ಕಾಯಬೇಕಲ್ಲ. ಅದಕ್ಕೆ ಕಾಂಪೌಂಡ್ ಹಾಕ್ಕೋಬೇಕು, ರಾಟ್ ವೀಲರ್ ನಾಯಿಗಳನ್ನ ಇಟ್ಕೋಬೇಕು, CCTV ಹಾಕ್ಕೋಬೇಕು. ಹೌದು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಶ್ರೀಗಂಧದ ಮರ ಬೆಳಿತೀವಿ. ಬಟ್ ಶೇರ್ ಮಾರ್ಕೆಟ್ಗೆ ಬಂದು 20 ದಿವಸನೂ ಕಾಯಲ್ಲ. ಹಾಕಿ 20 ದಿವಸಕ್ಕೆ ದುಡ್ಡು ಬೇಕು. ಸೊ ಒಂದು ಕೊತ್ತಂಬರಿ ಬೀಜ ಹಾಕಿದ್ರೆ 15 ದಿವಸ ನೀವು ಕಾಯ್ತೀರಾ. ಆ ಗಿಡ ಬೆಳೆದು ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ದುಡ್ಡು ಮಾಡ್ಕೋತೀರಾ. ಈ ಶೇರ್ ಮಾರ್ಕೆಟಲ್ಲಿ ಅದಕ್ಕೆ ಅಷ್ಟೂ ಪೇಷನ್ಸ್ ಇರೋಲ್ಲ. ಕೊತ್ತಂಬರಿ ಬೆಳೆಯೋರ್ಗೆ ಹತ್ರ ಇರೋ ಪೇಷನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಹೆಂಗೆ ನಿಮ್ಗೆ ಶೇರ್ ಮಾರ್ಕೆಟ್ ನಿಮಗಂತೂ ಸೆಟ್ ಆಗಲ್ಲ. ಸೊ ಇಲ್ಲಿ ತಾಳ್ಮೆ ಇರಬೇಕು. ಒಂದು ಟೊಮೊಟೊ ನೀವು ಗಿಡ ಹಾಕಿದ್ರೆ ಟೊಮೊಟೊ ಬರೋಷ್ಟರಲ್ಲಿ 3 ಮಂತ್ಸ್ ಆಗುತ್ತೆ. ಅಲ್ಲಿ ಕಾಯ್ತೀರಾ. ಒಂದು ರೈತರ ಮೈಂಡ್ ಸೆಟ್ ಇಟ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಈಸ್ ಲೈಕ್ ಫಾರ್ಮಿಂಗ್ ಓನ್ಲಿ. ಪೇಷನ್ಸ್ ಬೇಕು. ರೈತರಿಗೆ ಎಷ್ಟು ಪೇಷನ್ಸ್ ಇರುತ್ತೆ, ಅವ್ರು ಎಷ್ಟು ಕಷ್ಟಪಡ್ತಾರೆ ಬಿಸಿಲಲ್ಲಿ ನಿಂತ್ಕೊಂಡು. ಇಲ್ಲೂ ಅಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಏನೂ ಮಾಡೋಂಗಿಲ್ಲ. ದುಡ್ಡು ಇಟ್ಕೊಂಡು ಮ್ಯಾನೇಜ್ ಮಾಡೋದು ಕಲಿಬೇಕು, ಪೇಷನ್ಸ್ ಇಟ್ಕೋಬೇಕು. ಐ ಥಿಂಕ್ ದಟ್ ಈಸ್ ಅ ಕೀ ಸಕ್ಸಸ್. ಸರ್, ಅದಾದಮೇಲೆ ನಿಮ್ಮ ಜರ್ನಿ ಅಂದರೆ ತುಂಬ ಜನ ಕೇಳೋದು ಹೆಂಗೆ ಜರ್ನಿ ಸ್ಟಾರ್ಟ್ ಆಯಿತು, ನೀವು ಯಾವ ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡ್ತಾರೆ? ಇನಿಷಿಯಲಿ ನೀವು F&Oನೇ ಡೈರೆಕ್ಟ್ ಮಾಡಿದ್ರಾ, ಇಲ್ಲ ಯಾವ ಥರ ಏಳು ಬೀಳು? ಸೊ ಡೆಫಿನೆಟ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು ನಿಮ್ಮ ಲೈಫಲ್ಲೂ ಸಹ. ಸೊ ಯಾವ ಥರ ಇತ್ತು ಸರ್? ಸರ್, ನಂದು ಸ್ಟಾರ್ ಎಕ್ಸಾಂಪಲ್ ಅಂದರೆ ಎಲ್ಲರಿಗೂ ಹೇಳೋದು ಒಂದು ಫನ್ನಿ ಮೊಮೆಂಟು.
ನನಗನ್ಸುತ್ತೆ ಇದು 2005, 6, 7 ಟೈಮಲ್ಲಿ, ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ ನನಗೆ, ಒಂದು ಕಂಪನಿ ಬಂತು ಕಾಲ್ಸ್ ರಿಫೈನರೀಸ್ ಅಂತ. ಅದು ವೆಸ್ಟ್ ಬೆಂಗಾಲಲ್ಲಿ ಒಂದು ರಿಫೈನರಿ ಕಂಪನಿ ಶುರು ಆಗ್ತಾ ಇತ್ತು. ಸೊ ಅವತ್ತಿನ ಕಾಲದಲ್ಲಿ ರಿಲಯನ್ಸ್ ವಾಸ್ ಎ ವೆರಿ ಬಿಗ್ ಕಂಪನಿ. ಸೊ ಇಂಡೋನೇಷ್ಯಾಲಿ ಯಾವುದೋ ಒಂದು ರಿಫೈನರಿನ ಡಿಸ್ಮ್ಯಾಂಟಲ್ ಮಾಡಿ ಆ ಒಂದು ರಿಫೈನರಿನ ಭಾರತಕ್ಕೆ ತಂದು ಆ ಹಾಲ್ದಿಯಾ ಅನ್ನೋ ಜಾಗದಲ್ಲಿ ವೆಸ್ಟ್ ಬೆಂಗಾಲ್ ಅದನ್ನು ಅಸೆಂಬಲ್ ಮಾಡಿ ರಿಲಯನ್ಸ್ ಥರ ಒಂದು ಸಂಸ್ಥೆ ಆಗುತ್ತೆ ಅಂತ ಒಂದು ಕನಸು ಕಾಣೋದು. ಅವತ್ತಿನ ಕಾಲದಲ್ಲಿ 32 ಪೈಸೆನೋ 35 ಪೈಸೆ ಶೇರು. ಅವತ್ತಿನ ಕಾಲದಲ್ಲಿ ₹1,00,000 ಹಾಕಿದೆ. ಓಕೆ. ಸೊ 1,00,000 ಶೇರ್ಸ್ ಆಗ್ತದೆ ಅನಿಸುತ್ತೆ, ಕರೆಕ್ಟ್, 1,00,000 ಶೇರ್ಸ್ ತೊಗೊಂಡೆ. ಓಕೆ, ಅಥವಾ ₹1,00,000 ಹಾಕಿದ್ನೇನೋ, ಐ ಆಮ್ ನಾಟ್ ಶೂರ್. ಓಕೆ, ತೊಗೊಂಡೆ. ಯಾವ ಲೆವೆಲ್ ಅದು ನನಗೆ ಮೈಂಡಲ್ಲಿ ಲಾಕ್ ಆಯಿತು ಅಂದರೆ, ಪ್ರತಿ ನೈಟ್ ಕನ್ಸಲ್ಲಿ ಬರೋದು ಆ ಟ್ರೇಡು. ಆ 35 ಪೈಸೆ ಶೇರ್ ₹10 ಆದಂಗೆ, ₹15 ಆದಂಗೆ. ಯಾರೋ ಒಂದು ಬ್ಲಾಗ್ ಬರೆದಿದ್ರು, ಅವೆಲ್ಲ ಬ್ಲಾಗ್ಸೇ ಅಲ್ವಾ, ಬೇರೆ ಇನ್ಫಾರ್ಮೇಷನ್ ನಮಗೇನು ಸಿಗ್ತಾ ಇರಲಿಲ್ಲ. ಇದು ₹100 ಆಗುತ್ತೆ ಈ ಶೇರು ಅಂತ ಹಾಕ್ಬಿಟ್ಟಿದ್ದ. ಸೊ ನಾನು 1,00,000 ಹಾಕಿದ್ರೆ ನನಗಿದು ಒಂದು 3 ಕೋಟಿ ಆಗುತ್ತೆ, ಸೆಟ್ಲ್ ಆಗಿಬಿಡ್ತೀನಿ ಲೈಫಲ್ಲಿ ಅಂತ. ಕೊನೆಗೆ ಆ 35 ಪೈಸೆ ಶೇರು ಅದು 12 ಪೈಸಕ್ಕೆ ಹೋಯ್ತು. ಕೊನೆಗೆ ಮಾರಿಬಿಟ್ಟೆ. ಇದು ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಆ ಸಂಸ್ಥೆ ಝೀರೋ ಆಗೋಯ್ತು ಆಲ್ಮೋಸ್ಟ್. ನಾನು ಮೇ ಬಿ ಅವತ್ತು ಎಕ್ಸಿಟ್ ಆಗಿದ್ದು ಒಂಥರ ಒಳ್ಳೆಯದು. ಅದೊಂಥರ ಎಕ್ಸೈಟ್ಮೆಂಟ್ ಮೋಡು. ಸೊ ಈ ಬ್ಲಾಗ್ಗಳನ್ನೆಲ್ಲ ನಂಬಾರ್ದು, ನಾವು ಡೇಟಾ ಮೇಲೆ ನಂಬಿಕೆ ಇಟ್ಕೋಬೇಕು ಅಂತ ಮೈಂಡಿಗೆ ಬಂದಿದ್ದು ಆವಾಗಲೇ. ಆಮೇಲೆ 2013 ನಮ್ಮ ತಂದೆಯವ್ರ ಹತ್ರ ಹೋಗ್ಬಿಟ್ಟು ಟ್ರೇಡಿಂಗ್ ಮಾಡ್ತೀನಿ, ನನಗೆ ಸಪೋರ್ಟ್ ಬೇಕು ಅಂದಾಗ ಅವರು ರಿಯಲ್ ಎಸ್ಟೇಟ್ ಆದರೆ ಹೆಲ್ಪ್ ಮಾಡ್ತೀನಿ, ಟ್ರೇಡಿಂಗ್ ಎಲ್ಲ ನಮಗೆ ಗೊತ್ತಿಲ್ಲ ಅಂತ. ಸರಿ, ಜೋಬಿಂದ ಇದ್ದು 1,00,000 ಹಾಕ್ತೆ. ಸೊ ಯಾರೋ ಒಬ್ಬರು ಗೈಡ್ ಮಾಡಿದ್ರು. ಏನು ಹೇಳಿದ್ರು ಅಂದರೆ, ಟ್ರೇಡಿಂಗ್ ಬಿಟ್ಬಿಡು, ಹಣ ಮಾಡೋದು ಬಿಟ್ಬಿಡು, ಆ ಇಂಡಸ್ಟ್ರಿ ಕಲಿಯೋದಕ್ಕೆ ಹೋಗಿ ಫಸ್ಟು, ಅರ್ಥ ಮಾಡ್ಕೊ. ಓಕೆ, ಯಾಕಂದ್ರೆ ನೀನು ಫಸ್ಟ್ ಆಫ್ ಆಲ್ ಇಂಜಿನಿಯರು, ಆಯಿತಾ, ನೀನು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ, ಸಾಫ್ಟ್ವೇರಲ್ಲಿ ವರ್ಕ್ ಮಾಡಿ, ನಿಂಗೆ ಫೈನಾನ್ಸ್ ಅಷ್ಟೊಂದು ಎಕ್ಸ್ಪೋಜರೇ ನಿಂಗಿಲ್ಲ. ಸೊ ನೀನು ಫಸ್ಟ್ ಒಳಕ್ಕೆ ಹೋಗೋ, ಅರ್ಥ ಮಾಡ್ಕೊ. ಸೊ ಸರಿ ಆಯಿತು, ನಂಗೆ ದುಡ್ಡು ಬೇಡ, ಯಾಕಂದ್ರೆ ಐ ವಾಸ್ ವರ್ನಿಂಗ್ ವೆಲ್. ಅವತ್ತಿನ ಕಾಲದಲ್ಲಿ 2013 ನನಗೆ ಸಂಬಳ ಸುಮಾರು 1.25 ಲಕ್ಷ 1.5 ಲಕ್ಷ ಇರ್ಬೋದು. ಸೊ ನನಗೆ ದುಡ್ಡಿಗೇನು ಬರ ಇರಲಿಲ್ಲ. ಸೊ ಹೋಗ್ಬಿಟ್ಟು ಗೂಗಲಲ್ಲಿ ದ ಟಾಪ್ 10 ಬೆಸ್ಟ್ ಬುಕ್ಸ್ ಇನ್ ಟ್ರೇಡಿಂಗ್ ಅಂತ ಹೊಡೆಯೋದು. ಅದೊಂದು 10 ಬುಕ್ ಕೊಡುತ್ತೆ. ಆ 10 ಬುಕ್ಕು ಪರ್ಚೇಸ್ ಮಾಡೋದು, 10 ಬುಕ್ ತಂದು ಮನೇಲಿ ಇಟ್ಕೊಳ್ಳೋದು, ಒಂದೊಂದೇ ಬುಕ್ ಓದ್ಕೊಂಡು ಹೋಗೋದು. ಆ 10 ಬುಕ್ಕು ಇನ್ನೊಂದು 10 ಬುಕ್ ರೆಕಮೆಂಡ್ ಮಾಡ್ತಾರೆ. ಈಗ ಮನೋಜ್ ಹತ್ರ ಹೋದರೆ, ಮನೋಜ್ ಹತ್ರ ಮಾತಾಡಿದಾಗ ಮತ್ತು ಅಶೋಕ್ ರೆಫರೆನ್ಸ್ ಕೊಡ್ತಾರೆ, ಇನ್ನರ್ದ ರೆಫರೆನ್ಸು ಮಾತಲ್ಲಿ ಬಂದ್ಬಿಡತ್ತಲ್ಲ, ಇವ್ರು ನಮ್ಮ ಸ್ನೇಹಿತರು, ಇವರು ಟ್ರೇಡರು, ಹಾಗೆ ಅದೇ ಥರ ಅವರು ರೆಫರ್ ಮಾಡ್ತಾಯಿದ್ರು. ಆ ಬುಕ್ಗಳು ತಗೋ. ಈ ಥರ ಓದಿ ಆಲ್ಮೋಸ್ಟ್ ಹತ್ತತ್ರ 200 ಪುಸ್ತಕ ಓದಿದೆ ಇನ್ ಅ ಸ್ಪ್ಯಾನ್ ಆಫ್ 12 ಇಯರ್ಸ್. 2013 ಅಲ್ಲ, 13 ಆಲ್ರೆಡಿ ಸೇಲ್ಸಲ್ಲಿದ್ದೆ. ಐ ವಾಸ್ ಫ್ಲೈಯಿಂಗ್. 2011 ಇರಬೇಕು ನಾನು ಶುರು ಮಾಡಿದಾಗ. 13 ನಾನು ಸೇಲ್ಸ್ಗೆ ಹೋದೆ. ಸೇಲ್ಸಲ್ಲಿ ಬರೀ ಏರ್ಪೋರ್ಟ್ ಲಾಂಜೆ. ಏನು ಮಾಡ್ತೀಯ ಕುತ್ಕೊಂಡು ಬುಕ್ಸ್. ಸೊ ಬುಕ್ ಇಟ್ಕೊಂಡು ಆರಾಮಾಗಿ ಅಲ್ಲಿ ಕುತ್ಕೊಂಡು ಓದ್ತಿದ್ದೆ, ಫ್ಲೈಟಲ್ಲಿ ಓದ್ತಿದ್ದೆ. ಚಾನ್ಸ್ ಸಿಕ್ಕಿದೆ, ಬರೀ ಐಡಲ್ ಟೈಮ್ ಜಾಸ್ತಿ ಇರೋದು. ಆರಾಮಾಗಿ ಓದ್ಕೊಳ್ತಾ ಇದ್ದೆ. ಓದಿ ಒಂದು ಇಮೇಜ್ ಬಂತು ಮಾರ್ಕೆಟ್ ಹೆಂಗೆ ಅಂತ. ಟು ಬಿ ವೆರಿ ಹಾನೆಸ್ಟ್, ನಾನು ಟ್ರೇಡಿಂಗ್ ಸ್ಟ್ರಾಟಜಿಗಿಂತ ಟ್ರೇಡಿಂಗ್ ಸೈಕಾಲಜಿನೇ ಕಲ್ತಿದ್ದ ಪುಸ್ತಕದಲ್ಲಿ. ಎಷ್ಟೊಂದು ಹೇಳ್ತಾರೆ ಟ್ರೇಡಿಂಗಲ್ಲಿ ಯಾರೂ ಸೀಕ್ರೆಟ್ ಬರೆಯಲ್ಲ ಪುಸ್ತಕಗಳಲ್ಲಿ, ಅವ್ರು ಸೀಕ್ರೆಟ್ ಬರ್ಕೊಡೋದಿಲ್ಲ. ಬುಕ್ಸ್ ಓದೋದು ವೇಸ್ಟ್ ಅಂತಾರೆ, ಅದು 100% ಸುಳ್ಳು. ಆ ಬುಕ್ಸ್ ಯಾಕೆ ಓದೋದು ಅಂದರೆ ಅವನ ಕತೆ ನಮಗೆ ನಾಟುತ್ತೆ. ಅವನ ಒಂದು ಸಕ್ಸಸ್ ಸ್ಟೋರಿ ನಮಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಎಕ್ಸಾಂಪಲ್ ನೋಡು, ಬಂಗಾರದ ಮನುಷ್ಯ ಬರೀ ಒಂದು ಸಿನಿಮಾ. ಅವನೊಬ್ಬ ರಾಜೀವಪ್ಪ ಅಂತಿದ್ದ, ಸಿಟಿಯಿಂದ ಹಳ್ಳಿಗೆ ಹೋದ, ಕುಟುಂಬನೆಲ್ಲ ಸಹಾಯ ಮಾಡ್ದ, ಒಳ್ಳೆ ರೈತ ಅನ್ಸ್ಕೊಂಡ. ಎಷ್ಟೊಂದು ಜನ ಇನ್ಸ್ಪೈರ್ ಆಗ್ಬಿಟ್ಟು ಅವತ್ತಿನ ಕಾಲದಲ್ಲಿ ಬಂದ್ಬಿಟ್ಟಿದ್ರಂತೆ ಹಳ್ಳಿಗಳಿಗೆ, ನಾನು ಫಾರ್ಮಿಂಗ್ ಮಾಡ್ತೀನಿ ಅಂತ. ದಟ್ ಈಸ್ ಕಾಲ್ಡ್ ಇನ್ಸ್ಪಿರೇಷನ್ನು. ಸೊ ಎಲ್ಲೋ ಒಂದು ಕಡೆ ನಮಗೆ ಅದು ಇನ್ಸ್ಪಿರೇಷನ್ ಬೇಕಲ್ಲ. ಸೊ ಹತ್ತತ್ರ 200 ಪುಸ್ತಕ ಓದ್ಬಿಟ್ಟೆ. ಆ 200 ಪುಸ್ತಕಗಳಲ್ಲಿ ಕೂಡ ಯಾರೂ ಸ್ಟ್ರಾಟಜಿ ಹೇಳ್ಕೊಟ್ಟಿಲ್ಲ. ನನಗೆ ಸ್ಟ್ರಾಟಜಿ ಬೇಕಾಗೂ ಇರಲಿಲ್ಲ. ಬಟ್ ಆದರೆ ಅವರ ಟೆಂಪರ್ಮೆಂಟು, ಥಾಟ್ ಪ್ರೊಸೆಸ್ ಸಖತ್ ಕನೆಕ್ಟ್ ಆಯಿತು. ಇವತ್ತು ಕೂಡ ನಾನು ಲಾಸ್ ಮಾಡಿದ್ರೆ ನನ್ನ ಮೈಂಡು ಸ್ವಲ್ಪ ವೀಕ್ ಆಗುತ್ತೆ. ನನ್ನ ಮೈಂಡ್ ವೀಕ್ ಆದಾಗೆಲ್ಲ ನನ್ನ ಫೇವ್ರೆಟ್ ಬುಕ್ಸ್ ಒಂದಷ್ಟಿದೆ, ಅದು ಹೋಗಿ ಓದ ತಕ್ಷಣ ನಾನು ರೀಚಾರ್ಜ್ ಆಗ್ತೀನಿ. ಯಾಕಂದರೆ ಆ ಪುಸ್ತಕಗಳೆಲ್ಲ ಅವರ ಹೋರಾಟ, ಅವ್ರ ಕಷ್ಟ ಪ್ರತಿಯೊಂದು ಬರೆದಿರುತ್ತೆ. ಕ್ಲಾಸಿಕ್ ಬುಕ್ ಅಂದರೆ ನಿಕೋಲಸ್ ಟಾರ್ವಾಸ್ ಪುಸ್ತಕ, ಹೌ ಐ ಮೇಡ್ 2 ಮಿಲಿಯನ್ ಇನ್ ಸ್ಟಾಕ್ ಮಾರ್ಕೆಟ್. ಅವನು ಎಲ್ಲೋ ಯುರೋಪಲ್ಲಿ ಇರ್ತಾನೆ, ಅವನು ಹಂಗೇರಿದವನು. ಹಿಟ್ಲರ್ನ ಭಯಕ್ಕೆ ಅವನು ಈಸ್ ಅನ್ ಹಂಗೇರಿಯನ್ ಜ್ಯೂ. ಹಿಟ್ಲರ್ ಭಯಕ್ಕೆ ಹಂಗೇರಿ ಬಿಟ್ಟು ಅಮೆರಿಕಾಗೆ ಓಡೋಗ್ತಾನೆ. ಅಮೆರಿಕಲ್ಲಿ ಯಾವುದೋ ನೈಟ್ ಕ್ಲಬಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಮ್ಯಾಥಮೆಟಿಕ್ಸ್ ಅಂದರೆ ಏನೋ ಗೊತ್ತಿರಲ್ಲ. ಅಂಥವನು ಎಲ್ಲೋ ಒಂದು ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅವ್ರದ್ದು ಫೀಸ್ ಕೊಡೋದಿಲ್ಲ. ಫೀಸ್ ಕೊಡಪ್ಪ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಸರಿ ಈ ಶೇರ್ ಇದೆ ತಗೋ, ಈ ಶೇರ್ ನೀನು ಪರ್ಚೇಸ್ ಈ ಶೇರ್ ಇಟ್ಕೋ, ಹಣ ಇಲ್ಲ ನಮ್ಮ ಹತ್ರ, ನನಗೆ ಹಣನೇ ಬೇಕು ಅಂದರೆ ಇಲ್ಲ ನಮ್ಮ ಕೋರ್ಟ್ಗೆ ಹೋಗು ಅಂತಾರೆ. ಸರ್ ಹಾಳಾಗೋಗ್ಲಿ ಅಂತ ಅವ್ರು ಕೊಡೋ ಶೇರ್ಸ್ನ ಇಟ್ಕೋತಾನೆ.
ಓಕೆ 6 ತಿಂಗಳಾದಮೇಲೆ ಯಾವುದೋ ಒಂದು ಈವ್ನಿಂಗ್ ಡಿಸ್ಕಷನಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಶೇರ್ ಬಜಾರ್ ಬಗ್ಗೆ ಕಾನ್ವರ್ಸೇಷನ್ ಬಂದಾಗ ನನ್ನ ಹತ್ರನೂ ಕೆಲವು ಶೇರ್ಸ್ ಇದೆ ಇರಿ ತೋರಿಸ್ತೀನಿ ಅಂದ್ಬಿಟ್ಟು ಆ ಶೇರ್ಸ್ ಬಗ್ಗೆ ಓಕೆ ಡೇಟಾ ಆಚೆ ತೆಗಿತಾನೆ, ನ್ಯೂಸ್ ಪೇಪರ್ ಹೋಗಿ ಚೆಕ್ ಮಾಡ್ತಾನೆ. ನೋಡಿದ್ರೆ ಅದೆಲ್ಲ ₹1.5 ₹2 ಇದ್ದಿದ್ದು ಒಂದು ಶೇರ್ ಪ್ರೈಸು 4 ಪಟ್ಟು ಆಗ್ಬಿಟ್ಟಿರುತ್ತೆ 6 ತಿಂಗಳಿಗೆ. ಇದೇನಪ್ಪ ಇದು ಅಂದ್ಬಿಟ್ಟು ಕಲ್ತ್ಕೊಳ್ಳೋಕೆ ಒಳಗೆ ಹೋಗ್ತಾನೆ. ಕಲ್ತ್ಕೊಂಡು ಒಂದು 2 ವರ್ಷ ನರಕ ಅನುಭವಿಸಿ ಕೊನೆಗೆ 1 ಮಿಲಿಯನ್ ಪ್ರಾಫಿಟ್ ಮಾಡ್ತಾನೆ. ಅವ್ನು 1 ಮಿಲಿಯನ್ ಪ್ರಾಫಿಟ್ ಮಾಡಿದಾಗ ವಾಲ್ ಸ್ಟ್ರೀಟ್ ಅವನ್ನ ರೈಟ್ ಆಫ್ ಮಾಡಿಬಿಡ್ತಾರೆ. ಇವನು ಫ್ಲೂಕ್ ಪ್ಲೇಯರು, ಇದು ಫೇಕು. ಶೇರ್ ಬಜಾರಲ್ಲಿ ದುಡ್ಡು ಮಾಡಬೇಕಾಗಿದ್ರೆ ಅವ್ನು ಸೈಂಟಿಸ್ಟ್ ಆಗಿರಬೇಕು, ಅವನು ಸೈಕಾಲಜಿಸ್ಟ್ ಆಗಿರಬೇಕು, ಮ್ಯಾಥಮೆಟಿಷಿಯನ್ ಆಗಿರಬೇಕು, ಸ್ಟ್ಯಾಟಿಸ್ಟಿಷಿಯನ್ ಆಗಿರಬೇಕು, ಈ ಲೆವೆಲ್ ಡಾಕ್ಟ್ರೇಟ್ ಆಗಿರಬೇಕು, ಈ ಲೆವೆಲ್ ಬಿಲ್ಡಪ್ ಕೊಟ್ಬಿಟ್ಟಿರ್ತಾರೆ. ಬಟ್ ಯಾವನೋ ಒಬ್ಬ ಆರ್ಡಿನರಿ ಕಾಮನ್ ಮ್ಯಾನ್ ಆಮ್ ಆದ್ಮಿ ಅಂತ ಅವ್ನು ಬಂದುಬಿಟ್ಟು ಅವತ್ತು ದುಡ್ಡು $1 ಮಿಲಿಯನ್ ದುಡ್ಡು ಮಾಡ್ದಂದರೆ ಜನ ಶಾಕ್ ಆಗಿಬಿಡ್ತಾರೆ. ಇವ್ರು ಬೇಕು ಅಂತ ಅವನನ್ನು ರೈಟ್ ಆಫ್ ಮಾಡ್ತಾರೆ. 2ನೇ ವರ್ಷ ಮತ್ತೆ $1 ಮಿಲಿಯನ್ ದುಡ್ಡು ಮಾಡ್ತಾನೆ ಅವನು. $1 ಮಿಲಿಯನ್ ದುಡ್ಡು ಮಾಡಿ ಒಂದು ಪುಸ್ತಕ ಬರೀತಾನೆ, ಹೌ ಐ ಮೇಡ್ $2 ಮಿಲಿಯನ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ. ಅದಾದಮೇಲೆ ವಾಲ್ ಸ್ಟ್ರೀಟ್ ಒಪ್ಕೊಳ್ಳೋದು ಇಲ್ಲ ಇವನು ಲಿಜೆಂಡ್ ಇವನು ಅಂತ. ಹಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೇಡಿಂಗ್ ಲಿಜೆಂಡ್ಸ್ ಹೂಮ್ ಐ ಸ್ಟ್ರಾಂಗ್ಲಿ ಅಡ್ಮೈರ್. ಆ ಪುಸ್ತಕ ಎಲ್ಲ ಟ್ರೇಡರ್ಸು ಓದಬೇಕು. ಸೊ ಅವನಿಂದ ಸುಮಾರಷ್ಟು ಇನ್ಸ್ಪಿರೇಷನ್ ಪಡೆದೆ. ಈ ಮ್ಯಾಥಮೆಟಿಕ್ಸ್ ಗೊತ್ತಿಲ್ದಿರೋ ಡ್ಯಾನ್ಸರ್ ದುಡ್ಡು ಮಾಡೋದಂದರೆ ನಾವೆಲ್ಲ ಇಂಜಿನಿಯರ್ಸ್ ನಮ್ಮ ಕೈಲಾಗಲ್ವಾ. ಆಮೇಲೆ ಎಷ್ಟೊಂದು ಕಡೆ ಬರೆಯೋರು ಬ್ಲಾಗ್ಸಲ್ಲಿ ಓನ್ಲಿ ಟಾಪ್ 1% ಆರ್ 5% ಮೇಕ್ಸ್ ಮನಿ ಅಂತ. ಇಟ್ಸ್ ಓಕೆ. ನಾವು ಸ್ಕೂಲ್ಗಳಲ್ಲೂ ಟಾಪ್ 5 ಇದ್ವಲ್ಲ, ನಾವೇನು ಟಾಪ್ ಲಾಸ್ಟ್ 5 ಇರಲಿಲ್ವಲ್ಲ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ. ವಿ ವರ್ ನಾಟ್ ಸಚ್ ವೀಕ್ ಸ್ಟೂಡೆಂಟ್ಸ್, ರೈಟ್? ಸೊ ಹಾಗಾಗಿ ಅದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದಲೇ ಹೋಗಿತ್ತು. ಬಟ್ ಆಫ್ಟರ್ ಆಲ್ ಥಿಂಗ್ಸ್ ಒಂದು ಮುಖ್ಯವಾದ ವಿಷಯ ಏನಂದರೆ, ನಾನು ಆವಾಗಲೇ ಹೇಳಿದೆ, ಯು ನೋ ಯುವರ್ ಮ್ಯಾಕ್ಸಿಮಮ್ ರಿಸ್ಕ್. ನಾನು ಎಷ್ಟು ಕಳ್ಕೊತೀನಿ ಅಂತ ನಾನು ಡೇ 1 ಡಿಸೈಡ್ ಮಾಡ್ಬೋದು. ಅದೊಂದು ಅಲ್ಟಿಮೇಟ್ ಶೇರ್ ಬಜಾರಲ್ಲಿ. ಆಮೇಲೆ ನನ್ನ ಶಕ್ತಿಗೆ ಮೇಲೆ ನಾನು ಯಾಕೆ ರಿಸ್ಕ್ ತೊಗೋಬೇಕು? ನಾನು ಯಾವಾಗಲೂ ಹೇಳ್ತೀನಿ, 1 ಲಕ್ಷ ಇದ್ದರೆ ಸೆಕೆಂಡ್ ಹ್ಯಾಂಡಲ್ಲಿ 800 ತೊಗೊಳ್ಳಿ, 5 ಲಕ್ಷ ಇದ್ದರೆ ಸೆಕೆಂಡ್ ಹ್ಯಾಂಡಲ್ಲಿ ಟೊಯೋಟಾ ತೊಗೋ, ಇಲ್ಲ ಹೊಸ ಗಾಡಿ ಆಲ್ಟೋ ತೊಗೋ. ನಮ್ಮ ಪ್ರಾಬ್ಲಮ್ ಏನಂದರೆ 2 ಲಕ್ಷ ಇರೋನು ಬೆನ್ಸ್ ಕಾರ್ ತೊಗೊಂಡೋಗಿ ಹೋಗ್ತಾನೆ. ಅದೇ ಸಮಸ್ಯೆ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈ ಟ್ರೇಡಿಂಗ್. ಆಮೇಲೆ ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಪರ್ಟಿಕ್ಯುಲರ್ ಟ್ರೇಡಿಂಗ್ಗೆ ಮರ್ಯಾದೆ ಇಲ್ಲ. ಟ್ರೇಡರ್ಸ್ ಅಂದರೆ ಗ್ಯಾಮ್ಲರ್ಸು, ಆಯಿತಾ, ಇದೇ ಥರ ಒಂದು ಇಮೇಜ್ ಇರುತ್ತೆ. ಬಟ್ US ಅಲ್ಲೆಲ್ಲ ತುಂಬ ಗೌರವ ಇದೆ. ಅಮೇರಿಕಾ ದೇಶಗಳಲ್ಲಿ, ಯುರೋಪ್ ದೇಶಗಳಲ್ಲಿ ಓಕೆ ನಿಜವಾಗ್ಲೂ ಗೌರವ ಇದೆ ಟ್ರೇಡರ್ಸ್ಗೆ. ನಾನು ಯಾವಾಗಲೂ ಹೇಳ್ತೀನಿ, ಹುಡುಗರು ಯಾರಾದರೂ ಮದುವೆ ಆಗಿಲ್ಲ ಅಂದರೆ ಫಸ್ಟ್ ಮದುವೆ ಮಾಡ್ಕೊಳ್ಳಿ, ಆಮೇಲೆ ಕೆಲಸ ಬಿಡಿ ಅಂತ. ಸೊ ಇಫ್ ಯು ಆರ್ ಎ ಟ್ರೇಡರ್ ಯಾರು ಹೆಣ್ಣು ಕೊಡೋರು ಸಿಗೋದಿಲ್ಲ, ಭಾಳ ಕಷ್ಟ. ಬಟ್ ಇವತ್ತು ಇವಾಲ್ವ್ ಆಗ್ತಾ ಇದೆ. ಸುಮಾರು ಜನ ಹುಡುಗರು ಯಂಗ್ಸ್ಟರ್ಸ್ ಬರ್ತಿದ್ದಾರೆ, ತುಂಬ 22, 23, 24 ವರ್ಷದವರು. ಕ್ವಾಂಟಿಟೇಟಿವ್ ಅಪ್ರೋಚ್ ತೊಗೊಂಡು, ಡೇಟಾ ಸ್ಟಡಿ ಮಾಡಿಕೊಂಡು, ಡೇಟಾ ಅನಲೈಸ್ ಮಾಡಿಕೊಂಡು, ಓಕೆ ತುಂಬ ಬ್ಯಾಕ್ ಟೆಸ್ಟ್ ಮಾಡಿಕೊಂಡು ಬಂದು ಟ್ರೇಡಿಂಗ್ ಒಳಗಡೆ ಎಂಟ್ರ್ ಆಗ್ತಿದ್ದಾರೆ. ಸೊ ಪ್ರಾಬ್ಲಮ್ ಏನಂದರೆ, ಟ್ರೇಡಿಂಗ್ಗೆ ದುಡ್ಡು ತರಬೇಡಿ, ಚಿಕ್ಕ ಅಮೌಂಟ್ ಇಟ್ಕೊಂಡೇ ಬನ್ನಿ. 10,000, 20,000, 50,000 ಸಾಕು. ಕಲಿಯೋದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಬೇಕಿಲ್ಲ. ಆಮೇಲೆ ನಿಮ್ಮ ದುಡ್ಡಲ್ಲಿ ನೀವು ಶ್ರೀಮಂತರಾಗೋದು ದಡ್ಡತನ. ದೆರ್ ಈಸ್ ನೋ ಬಡಿ ಇನ್ ದ ಪ್ಲಾನೆಟ್ ಹೂ ಬಿಕೇಮ್ ರಿಚ್ ವಿತ್ ದೇರ್ ಓನ್ ಮನಿ. ಈವನ್ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್ ಯಾರು? ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿ ಡೆಟ್ಸ್ ಎಷ್ಟಿದೆ ಗೊತ್ತಾ? ಏನಕ್ಕೆ ಸಾಲ ಬೇಕು ಅವ್ರಿಗೆ? ಸ್ಟಿಲ್ ತೊಗೋತಾರೆ. ಸೊ ಯು ಕ್ಯಾನ್ ಓನ್ಲಿ ಬಿಕಮ್ ರಿಚ್ ವಿತ್ ಅದರ್ಸ್ ಮನಿ, ಬಟ್ ಯು ಶುಡ್ ನೋ ಹೌ ಟು ಹ್ಯಾಂಡಲ್ ಇಟ್. ಆ ಹಣನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಕಲೆ ನಮ್ಮಲ್ಲಿರಬೇಕು. ಇವತ್ತು ಕೂಡ ನಾನು ಮ್ಯಾನೇಜ್ ಮಾಡ್ತಿರೋ ಹಣದಲ್ಲಿ 10% ನನ್ನ ದುಡ್ಡು, 10%ಇಂದ ಕಡಿಮೆ. ಮೋರ್ ದೆನ್ 90% ನನ್ನ ಕ್ಲೈಂಟ್ ದುಡ್ಡೆ, ನನ್ನ ಇನ್ವೆಸ್ಟರ್ಗಳ ದುಡ್ಡೆ. ಓಕೆ, ಅದು ಬಹಳ ಮುಖ್ಯವಾದ ವಿಷಯ. ಆಲ್ ರೈಟ್. ಆಮೇಲೆ ನೀವು ಸಕ್ಸಸ್ಫುಲ್ಲಾಗಿ ಕಲ್ತ್ರೆ ನಿಮ್ಗೆ ಹಣ ಕೊಡೋಕ್ಕೆ 100 ಜನ ಇದ್ದಾರೆ ಬಜಾರಲ್ಲಿ. ನೀವು ಮನೋಜ್ ಹತ್ರ ಬನ್ನಿ, ಮನೋಜ್ ಮೂಲಕ ನನ್ನ ಹತ್ರ ಬನ್ನಿ. ಇಫ್ ಯು ಆರ್ ರಿಯಲಿ ಗುಡ್ ಟ್ರೇಡರ್, ಇಫ್ ಯು ಹ್ಯಾವ್ ಲಾಟ್ ಆಫ್ ಕ್ವಾಲಿಟಿ ಎಕ್ಸ್ಪರ್ಟೀಸ್, ನಾವು ವಿ ಆರ್ ಹ್ಯಾಪಿ ಟು ಹೆಲ್ಪ್ ಯು. ಸರ್, ಇದು ಮಾರ್ಕೆಟಲ್ಲಿ ತುಂಬ ಜನ ಅನ್ಕೋತಾರೆ, ಒಂದು ಸತಿ ಗೆದ್ದುಬಿಟ್ರೆ ಸಾಕು ಅನ್ಕೋತಾರೆ. ಸೊ ಅಲ್ಲಿ ಒಂದು ಸತಿ ಮಾರ್ಕೆಟಲ್ಲಿ ನಾವು ಪ್ರೂವ್ ಮಾಡ್ಕೊಳಕ್ಕಲ್ಲ. ಪ್ರತಿದಿನ ಎವ್ರಿ ಡೇ ಇಸ್ ಅ ನ್ಯೂ ಡೇ ಚಾಲೆಂಜ್. 100%. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನಾಳಿದ್ದು ಏನಾಗುತ್ತೋ ಗೊತ್ತಿಲ್ಲ. ಬಟ್ ಕನ್ಸಿಸ್ಟೆಂಟಾಗಿ ದುಡ್ಡು ಮಾಡಬೇಕಂದ್ರೆ ಟ್ರೇಡರ್ ಯಾವ ಥರ ಮೈಂಡ್ಸೆಟ್ ಇಟ್ಕೊಂಡು ಮಾರ್ಕೆಟಿಗೆ ಬರಬೇಕು ಸರ್? ಸರ್, ಈಗ ನಾನು ನನ್ನ ಅಪ್ರೋಚ್ ಹೇಳ್ಬಿಡ್ತೀನಿ. ವೆರಿ ಸಿಂಪಲ್. ನನ್ನ ಹತ್ರ ₹1 ಕೋಟಿ ಹಣ ಇದ್ದರೆ ನಾನೇನು ಮಾಡ್ತೀನಿ, ಹತ್ತತ್ರ 80-85 ಲಕ್ಷ ರೂಪಾಯಿ ಹಣ ಈಕ್ವಿಟಿಲಿ ಹಾಕ್ಬಿಡ್ತೀನಿ. ನಾನು ತಲೆಗೆ ಟೆನ್ಷನ್ ಮಾಡ್ಕೊಳ್ಳಲ್ಲ. ಓಕೆ, 85 ಲಕ್ಷ ಈಕ್ವಿಟಿಲಿ ಹಾಕ್ಬಿಡ್ತೀನಿ. ಇಟ್ ಕ್ಯಾನ್ ಬಿ ಮ್ಯೂಚುವಲ್ ಫಂಡ್ಸ್ ಆರ್ ಮೈ ಫೇವ್ರೇಟ್ ಸ್ಟಾಕ್, ವಾಟ್ ಎವರ್ ಇಟ್ ಈಸ್. ಕಳೆದ 25 ವರ್ಷದಲ್ಲಿ BSE ಸೆನ್ಸೆಕ್ಸು 15.9% CAGR ಕೊಟ್ಟಿದೆ. ಓಕೆ, ನನಗೆ ಅಷ್ಟು ಅಮೌಂಟ್ ಬಂದುಬಿಟ್ರೆ ಸಾಕು. ನಾನು ಹಾಕಿರೋ ಹಣ, ಆ 85 ಲಕ್ಷ ಹಣ, ಆ 15% ಅಂದರೆ ₹1.25 ಬಡ್ಡಿ, ಅಷ್ಟು ಬಂದುಬಿಟ್ರೆ ನನಗೆ ಸಾಕು. ಈ 15 ಲಕ್ಷ ಮಿಕ್ಕಿದ ಹಣ ನಾನು ಡಿಮ್ಯಾಟಲ್ಲಿ ಇಟ್ಕೊಂಡು ಈ 85 ಲಕ್ಷ ಹಣನ ಬ್ರೋಕರ್ ಹತ್ರ ಪ್ಲೆಡ್ಜ್ ಮಾಡಿ ಇಲ್ಲಿ ಹತ್ತತ್ರ
100% ಮಾರ್ಜಿನಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಮಾಡಿದಾಗ 1x ಲಿವರೇಜ್ ತೊಗೊಂಡು ನಾನು ಅಲ್ಲಿ ಇನ್ನೊಂದು 1.25% ಹಣ ಮಾಡಿದ್ರೆ ಸಾಕು. ಕಂಬೈನ್ಡ್ ಐ ಆಮ್ ಡೂಯಿಂಗ್ ಅರೌಂಡ್ 25 to 30%. ಇಟ್ಸ್ ಎ ಬಿಗ್ ಮನಿ. ಇಟ್ಸ್ ಎ ವೆರಿ 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 ಬಿಗ್ ಮನಿ. ಓಕೆ, 24% ವರ್ಷಕ್ಕೆ ಮಾಡೋನು ರಾಜ ಅಂತ, ಅವನು ಮಹಾರಾಜ ಅವನು. ಯಾಕೆ ಅಂದರೆ ವರ್ಷಕ್ಕೆ 25% ರೌಂಡ್ ಫಿಗರ್ ಮಾಡಿದ್ರೆ ನಿಮಗೆ 25 ವರ್ಷದಲ್ಲಿ 250 ಪಟ್ಟಾಗುತ್ತೆ ನಿಮ್ಮ ಹಣ. ನೀವು 10 ಲಕ್ಷ ಹಾಕಿದ್ರೆ ಅದು 25 ಕೋಟಿ ಆಗುತ್ತೆ. ಅದನ್ನು ಮಾಡೋಕ್ಕೆ ಒಂದು ಪ್ರಾಸೆಸ್ ಬೇಕು, ಧೈರ್ಯ ಬೇಕು, ತಾಳ್ಮೆ ಬೇಕು, ಟ್ಯಾಲೆಂಟ್ ಬೇಕು, ಟೆಂಪರ್ಮೆಂಟ್ ಬೇಕು. ಎಲ್ಲಕ್ಕಿಂತ ಮುಖ್ಯವಾದ ಟೆಂಪರ್ಮೆಂಟ್. ಆ ದಿನಕ್ಕೆ ಕಾಯಬೇಕು. ಶೇರ್ ಬಜಾರಲ್ಲಿ ಶಾರ್ಟ್ಕಟ್ಟಲ್ಲಿ ಯಾವ ದುಡ್ಡು ಬರಲ್ಲ, ಯಾವ ಸೀಕ್ರೆಟ್ ಸ್ಟ್ರಾಟಜಿನೂ ಪ್ರಪಂಚದಲ್ಲಿ ಇಲ್ಲ. ನೀವು ಎಲ್ಲೇ ಹೋದ್ರಿ, ನೀವು ಮನೋಜ್ ಹತ್ರ ಹೋಗಿ, ನನ್ನ ಹತ್ರ ಬನ್ನಿ, ಪ್ರಪಂಚದ ಯಾವುದೇ ಒಬ್ಬ ಟ್ರೈನರ್ ಹತ್ರ ಅವ್ನು ಹೇಳ್ಕೊಡೋದು ಒಂದೇ ಒಂದು ಪ್ರಾಸೆಸ್ ಇದೆ, ಫಾಲೋ ಮಾಡಿ. ಸಿಂಪಲ್. ಟ್ರಾಫಿಕ್ ಪೊಲೀಸ್ ಮ್ಯಾನ್ ಥರ. ಟ್ರಾಫಿಕ್ ರೂಲ್ಸ್ ಇಲ್ಲ ಅಂದರೆ ಟ್ರಾಫಿಕ್ ಏನಾಗುತ್ತೆ, ಜಾಮ್ ಆಗುತ್ತೆ. ಟ್ರಾಫಿಕ್ ರೂಲ್ಸ್ ಇದ್ದರೆ ಎಷ್ಟೇ ಟ್ರಾಫಿಕ್ ಇದ್ದರೂ ಅಪ್ರಾಪ್ರಿಯೇಟ್ ಟೈಮಲ್ಲಿ ಕ್ಲಿಯರ್ ಆಗುತ್ತೆ. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಫೈಟ್. ಅದು ಪ್ರಾಸೆಸ್. ಸೊ ಸದ್ಯಕ್ಕೆ ಜನರಲಿ ವಾಟ್ ಈಸ್ ಯುವರ್ ಡೈಲಿ ರೂಟೀನ್? ಸೊ ಟ್ರೇಡರ್ ಅಂದರೆ ತುಂಬ ಜನ ಅನ್ಕೋತಾರೆ ಬೆಳಗ್ಗೆ ಎದ್ಬಿಟ್ಟು ಫುಲ್ಲು ಓದಬೇಕು, ಫುಲ್ ಮಾರ್ಕೆಟ್ ಸಿಸ್ಟಮ್ ಮುಂದೆ ಒಂದು 6 ಅವರ್ ಕುತ್ಕೋಬೇಕು, 6 ಗಂಟೆ ಕುತ್ಕೋಬೇಕು, ಇದು ದಿನ ಒಂದು 20 ಟ್ರೇಡ್ ಹಾಕಬೇಕು, ಇದೇ ಟ್ರೇಡರ್ಸ್ ಲೈಫ್ ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ ಈ ವಿಡಿಯೋ ನೋಡ್ತಾ ಇರೋ ತುಂಬ ಜನ ಇಂಟ್ರಾಡೇ ಟ್ರೇಡರ್ಸು ಸಹ ನೋಡ್ತಾ ಇರ್ತಾರೆ. ದಿನ ಒಂದು 20 ಟ್ರೇಡ್, 30 ಟ್ರೇಡ್, 50 ಟ್ರೇಡ್ ಹೊಡೆದ್ರೇ ದುಡ್ಡು ಬರುತ್ತೆ, ಆಪ್ಷನ್ ಬೈಯಿಂಗ್ ಮಾಡಿದ್ರೇ ದುಡ್ಡು ಬರುತ್ತೆ. ಸೊ ಏನಂದರೆ ಆಪ್ಷನ್ ಬೈಯಿಂಗ್ ಒಳ್ಳೇದಾ, ಸೆಲ್ಲಿಂಗ್ ಒಳ್ಳೇದಾ, ಕ್ಯಾಶ್ ಮಾರ್ಕೆಟ್ ಒಳ್ಳೇದಾ, ಇಲ್ಲ ಫ್ಯೂಚರ್ಸ್ ಟ್ರೇಡಿಂಗ್ ಒಳ್ಳೇದಾ? ಸೊ ವಿಚ್ ಟ್ರೇಡಿಂಗ್ ಸ್ಟೈಲ್ ಸೂಟ್ಸ್ ಫಾರ್ ಎವ್ರಿ ಒನ್ಸ್? ನನ್ನ ಅನಿಸಿಕೆ ಏನಂದರೆ, ಫಸ್ಟ್ ಟೈಮು ಮಾರ್ಕೆಟಿಗೆ ಬರೋರು ಫಸ್ಟ್ ಕ್ಯಾಶಲ್ಲಿ ಇನ್ವೆಸ್ಟಿಂಗ್ ಮಾಡೋದೇ ಒಳ್ಳೆಯದು. ಯಾಕಂದರೆ ಆ ಇಂಡಸ್ಟ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಓಕೆ, ಅದಾದಮೇಲೆ ಪೊಸಿಷನಲ್ ಟ್ರೇಡಿಂಗ್ ಹೋಗಿ, ಅದಾದಮೇಲೆ ಇಂಟ್ರಾಡೇ ಟ್ರೇಡಿಂಗ್, ಅದಾದಮೇಲೆ ಎಕ್ಸ್ಪೈರಿ ಟ್ರೇಡಿಂಗ್ ಬರಬೇಕು. ದಿಸ್ ಈಸ್ ದ ಅಪ್ರೋಚು. ಯಾಕಂದರೆ ಕೆಳಗೆ ಬರ್ತಾ ಕಷ್ಟ. ಕ್ರಿಕೆಟಲ್ಲಿ ಯಾವುದು ಆರಾಮು? ಟೆಸ್ಟ್ ಕ್ರಿಕೆಟು. ಟು ಬಿ ಹಾನೆಸ್ಟ್, ಟೆಸ್ಟ್ ಕ್ರಿಕೆಟ್ ಕಷ್ಟ. ಯಾಕೆ ಅಂದರೆ ಇಟ್ಸ್ ಆಲ್ ಅಬೌಟ್ ಲಾಂಗ್ ಟರ್ಮ್ ಟೆಂಪರ್ಮೆಂಟ್, ಡ್ಯೂರಬಿಲಿಟಿ, ಎಂಡ್ಯೂರೆನ್ಸ್, ಸ್ಟ್ಯಾಮಿನಾ. ಆದರೆ T20 ಸಖತ್ ಪ್ರೆಷರು. ನೀವು 10 ಬಾಲ್ ಇರಬೇಕಾದ್ರೆ ಬರ್ತೀರ 30 ರನ್ ಹೊಡಿಬೇಕು. ಕರೆಕ್ಟ್. ಅದಕ್ಕೆ ಡಿಫ್ರೆಂಟ್ ಟೆಂಪರ್ಮೆಂಟ್ ಬೇಕು. ಸೊ ಕ್ಯಾಶ್ ಮಾರ್ಕೆಟಲ್ಲಿಂದ ಶುರು ಮಾಡೋದು ಬಹಳ ಒಳ್ಳೆಯದು ನನ್ನ ಅನಿಸಿಕೆ. ಆಮೇಲೆ ಟ್ರೇಡಿಂಗ್ ಅಂದರೆ ಇಂಟ್ರಾಡೇ ಟ್ರೇಡಿಂಗಲ್ಲೇ ದುಡ್ಡು ಬರುತ್ತೆ, ಪೊಸಿಷನಲ್ಲೂ ಬರೋಲ್ಲ, ಎಲ್ಲ ಸುಳ್ಳು. ಓಕೆ, ನೀವು ಜಾಸ್ತಿ ಟ್ರೇಡ್ ಮಾಡಿದಷ್ಟು ನಿಮ್ಮ ಬ್ರೋಕರ್ ಶ್ರೀಮಂತ ಆಗ್ತಾನೆ. ಅದು ರಿಯಾಲಿಟಿ. ಜರೋದಾ ಎಷ್ಟು 1000 ಕೋಟಿ ವರ್ಷಕ್ಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಆಲ್ ರೈಟ್. ಸೊ ಅವನ ಒಂದು ಟ್ರೇಡಿಂಗ್ ಮೆಥಡಾಲಜಿ ಮೇಲೆ ಅವನ ದೈನಂದಿನ ಚಟುವಟಿಕೆ ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೊಬ್ಬ ಇಂಟ್ರಾಡೇ ಟ್ರೇಡರ್. ನಾನು ಬರೀ ಆಪ್ಷನ್ ಟ್ರೇಡಿಂಗೇ ಮಾಡೋದು. 90% ಆಪ್ಷನ್ ರೈಟಿಂಗೇ ಮಾಡ್ತೀನಿ. ಆನ್ ಎನ್ ಆ್ಯಾವ್ರೇಜ್ ಒಂದು ದಿನಕ್ಕೆ 10 ಏನಿಲ್ಲ ಅಂದರೆ 50 ಆರ್ಡ್ರ್ ಹಾಕ್ತೀನಿ ನಾನು. ಓಕೆ, ಬಟ್ ಇಷ್ಟು ಪ್ರಾಸೆಸ್ನ ನಾನು ಆಟೋಮೇಟ್ ಮಾಡಿಬಿಟ್ಟಿದ್ದೀನಿ. ನಾನು ಪ್ರತಿದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಬಿಟ್ಟರೆ ಬೇರೆ ಯಾವುದೂ ನಾನು ಟ್ರೇಡ್ ಮಾಡಲ್ಲ. ನಾನು ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡಲ್ಲ, ನಾನು ಫ್ಯೂಚರ್ಸ್ ಟ್ರೇಡ್ ಮಾಡಲ್ಲ. ಓಕೆ, ಕ್ಯಾಶಲ್ಲಿ ಇನ್ವೆಸ್ಟ್ ಮಾಡಿದ್ದೀನಲ್ಲ, ಅದನ್ನು ಇನ್ವೆಸ್ಟ್ಮೆಂಟು. ಯು ಕ್ಯಾನ್ ಕನ್ಸಿಡರ್ ಮಿ ಆಸ್ ಎ ಕ್ಯಾಶ್ ಪ್ಲೇಯರ್ ಆಲ್ಸೋ. ಟ್ರೇಡಿಂಗಲ್ಲಿ 100% ಓನ್ಲಿ ಇಂಡೆಕ್ಸ್ ರಿಲೇಟೆಡ್ ಸ್ಟ್ರಾಟಜೀಸು. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 100% ಇಂಟ್ರಾಡೇ ಟ್ರೇಡಿಂಗಲ್ಲಿ ಕೂಡ ನಾನು ಪ್ರತಿ ಟ್ರೇಡ್ನ ಹೆಡ್ಜ್ ಮಾಡ್ತೀನಿ. ಯಾಕಂದರೆ ಸಿನ್ಸ್ ವಿ ಮ್ಯಾನೇಜ್ ಬಿಗ್ ಮನಿ, ತುಂಬ ದೊಡ್ಡ ಅಮೌಂಟ್, ನಾವು ದೊಡ್ಡ ಮೊತ್ತದ ಅಮೌಂಟ್ ಟ್ರೇಡ್ ಮಾಡೋದ್ರಿಂದ ನಾವು ಓಪನ್ ಎಂಡೆಡ್ ರಿಸ್ಕ್ ಇಟ್ಕೊಳ್ಳೋದಿಲ್ಲ ಸಾಧಾರಣವಾಗಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನನಗೆ 5% 10% ಮಾಡೋ ಅವಶ್ಯಕತೆ ನನಗಿಲ್ವೇ ಇಲ್ಲ. ನಾನು ಅಂದಾಜು 1.5-2% ಮಾಡಿದ್ರೆ ಬೇಕಾದಷ್ಟಾಯಿತು ಟ್ರೇಡಿಂಗಲ್ಲಿ. ಓಕೆ, ಅಟ್ ದ ಎಂಡ್ ಆಫ್ ದಿ ಇಯರ್ ಒಂದು 18% 24% ನಾನು ಟ್ರೇಡಿಂಗಲ್ಲಿ ಮಾಡಿಬಿಟ್ರೆ ನನಗೆ ಅದಕ್ಕಿಂತ ದುಡ್ಡಿಲ್ಲ. ಯಾಕೆ ಅಂದರೆ ನನ್ನ ಈಕ್ವಿಟಿ ಮಿನಿಮಮ್ 12-15% ಅದು ಕೊಡುತ್ತೆ ನನಗೆ. ಸೊ ಇದೇ ನನ್ನ ಪ್ರೊಸೆಸ್ಸು. ಇಷ್ಟೇ ನಾನು ಮಾಡೋದು, ಇಷ್ಟನ್ನೇ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಕೂಡ. ಆಮೇಲೆ ನಾನು ಆಲ್ರೆಡಿ ಹೇಳಿದ್ದೀನಿ, 25-250-25 ಅನ್ನೋ ಒಂದು ಫಾರ್ಮುಲಾ ಇದೆ ಅಲ್ಲ, 25% ವರ್ಷ ತೆಕ್ಕೊಂಡು 25 ವರ್ಷ ರನ್ ಮಾಡಿದ್ರೆ ನಮಗೆ 250 ಪಟ್ಟು ಹಣ ಬರುತ್ತೆ. ಇದೆಲ್ಲದಕ್ಕೂ ಮೇಲೆ ನಮಗೆ ಯೋಗ್ಯತೆ ಇದೆ ಅಂತ ಪರ್ಫಾರ್ಮೆನ್ಸ್ ಹಾಕಿ ಪ್ರೂವ್ ಮಾಡಿಕೊಟ್ರೆ ನಮಗೆ ಹಣ ಹೂಡಿಕೆ ಮಾಡೋರು ಸಾವಿರಾರು ಜನ ಬಜಾರಲ್ಲಿದ್ದಾರೆ. ಆದರೆ ಅವ್ರು ಯಾರೂ ನಮ್ಮನ್ನು ನಂಬಲ್ಲ. ನಂಬಬೇಕು ಅಂದರೆ ಪ್ರೂಫ್ ಕೊಡಬೇಕು. 1 ತಿಂಗಳು, 3 ತಿಂಗಳು, 6 ತಿಂಗಳು ಲೆಡ್ಜರ್ ಇಟ್ಕೊಂಡು ನಾನು ಎಕ್ಸ್ಪರ್ಟ್ ಅಂದರೆ ಯಾರೂ ಹಣ ಕೊಡಲ್ಲ. ನಾನು ನಿಮ್ಗೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟಾಗಿ ಒಂದು ದೊಡ್ಡ ಫ್ಯಾಮಿಲಿ ಆಫೀಸ್ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಹೋಗಿದ್ದೆ, ಇಲ್ಲೇ UB ಸಿಟಿಯಲ್ಲಿ. ಅವರು ಏನಿಲ್ಲ ಅಂದರೂ 20,000 ಕೋಟಿ ಅಸೆಟ್ ಮ್ಯಾನೇಜ್ ಮಾಡ್ತಾರೆ. ಅಡ್ವೈಸರಿ ಇದೆ.
ಅವ್ರ ಹತ್ರ ಹೋಗ್ಬಿಟ್ಟು ನಾನು ಈ ಥರ ಎಲ್ಲ ಆಲ್ಗಾರಿಥಮ್ ಮಾಡಿದ್ದೀನಿ, ನೀವು ನಿಮ್ಮ ಈಕ್ವಿಟಿ ಕೊಟ್ಟರೆ ನಾನು ಅಡಿಷ್ನಲ್ ಆಲ್ಫಾ ಮಾಡಿಕೊಡ್ತೀನಿ ಅಂದರೆ ಅವ್ರು ನಂಗೆ ಏನು ಹೇಳಿದ್ರು ಅಂದರೆ, ಅಶೋಕ್ ನಮ್ಮ ಕ್ಲೈಂಟ್ ಆಲ್ರೆಡಿ ಹ್ಯಾಪಿ, ನಮ್ಮ ಕ್ಲೈಂಟ್ಸು ಅವ್ರ ವರ್ಷಕ್ಕೆ 12% ಮೇಲೆ ಮಾಡೋದೇ ಇಲ್ವಂತೆ. ವರ್ಷಕ್ಕೆ 100% ಮೇಲೆ ಮಾಡೋದೇ ಇಲ್ವಂತೆ. ಅವ್ರು ಹೇಳ್ತಾರೆ ನನಗೆ, ಈ ನೀನು ಇನ್ನೊಂದು ಎಕ್ಸ್ಟ್ರಾ 12 ಕೊಡ್ತೀನಿ ಅಂತ ನಿನ್ನ ರೆಕಮೆಂಡೇಶನ್ ಮಾಡೋಕ್ಕೆ ನಾನು ಹೋದರೆ ಅವ್ರು ನನ್ನ ಮೇಲೆ ಡೌಟ್ ಪಡ್ತಾರೆ, ಇವನೇನೋ ಎಕ್ಸ್ಟ್ರಾ ರಿಸ್ಕ್ ತೊಗೊಂಡು ಏನೋ ಮಾಡಿಬಿಡ್ತಾನೆ, ಏನೋ ತೊಂದರೆ ಮಾಡಿಬಿಡ್ತಾನೆ ಅಂತ. ಹಣ ಇರೋರಿಗೆ ಜಾಸ್ತಿ ಹಣ ಬೇಕಿಲ್ಲ. ಹಣ ಇರೋರಿಗೆ ಅವ್ರಿರೋ ಹಣ 12%, FD 6% ಕೊಡುತ್ತೆ, ಡಬಲ್ ಕೊಡ್ತು ಸಾಕು, ಈ ಅಪ್ರೋಚಲ್ಲಿ ಇರ್ತಾರಂತೆ. ಸೊ ಅವ್ರೇನು ಹೇಳಿದ್ರು ಅಂದರೆ, ಎಲ್ಲ ಸಕ್ಕತ್ತಾಗಿದೆ ನಿನ್ನ ಸ್ಟೋರಿ, ನಾನು ನಿನಗೆ ನನ್ನ ಅಕೌಂಟ್ ಕೊಡ್ತೀನಿ, ನನ್ನ ಕ್ಲೈಂಟ್ ಅಕೌಂಟ್ ಕೊಡಲ್ಲ ಅಂತ. ಸೊ ಇದು ರಿಯಾಲಿಟಿ. 5% 10% ಮಾಡೋಂಗಿದ್ರೆ ನಮಗಿಂತ ಶ್ರೀಮಂತರು ಯಾವಾಗಲೂ ಮಾಡಿಬಿಡ್ತಾಯಿದ್ರು. ಓಕೆ, ದೊಡ್ಡ ದೊಡ್ಡ ಸಂಸ್ಥೆಗಳಿವೆ, ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳಿದ್ದಾವೆ, ಅವರೆಲ್ಲ ಮಾಡಿಬಿಡ್ತಿದ್ರು. ಅಷ್ಟೆಲ್ಲ ಸುಲಭ ಅಲ್ಲ. ನಾನು ಲಾಸ್ಟ್ ಮನೋಜ್ ದುಬೈಯಿಂದ ಬಂದರು. ಲಾಸ್ಟ್ ಇಯರ್ ನಾನು ದುಬೈಗೆ ಹೋದಾಗ ನಾನು ದುಬೈ ಇಂಟರ್ನ್ಯಾಷನಲ್ ಫೈನಾನ್ಸ್ ಸೆಂಟ್ರ್ ಒಬ್ಬ ಹೆಡ್ಜ್ ಫಂಡ್ ಮ್ಯಾನೇಜರ್ ಮೀಟ್ ಮಾಡಿದೆ. ಅವನ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಏನು ಹೇಳ ಅಂದರೆ, ಸರ್ ವಾಟ್ ಯು ವಾಂಟ್ ಫ್ರಮ್ ಮೀ, ನನಗೊಂದು $100 million ಫಂಡ್ ಬೇಕು, ಒಂದು 700-800 ಕೋಟಿ ಹಣ ತೊಗೋಬೇಕು ನಿಮ್ಮ ಹತ್ರ ಟ್ರೇಡಿಂಗ್ ಅಂದರೆ, ನಾನು ನಿಮ್ಗೆ ಏನು ಕೊಡಬೇಕು ಅಂದರೆ, ಈ ಸೈಡ್ ಅಶೋಕ್ ನೀನು ಹೇಳ್ತಿದ್ಯಲ್ಲ ಇಂಟ್ರಾಡೇ ಸ್ಟೋರಿ, ನನಗೆ ಭಾಳ ಇಷ್ಟ ಆಯಿತು. ಓಕೆ, ನೀನೊಂದು ಕತೆ ಸ್ಟೋರಿ ರೆಡಿ ಮಾಡು. 100% ಮ್ಯಾಕ್ಸಿಮಮ್ ರಿಸ್ಕ್ 5% ಕೆಳಗಿರ್ಬೇಕು. ಟೋಟಲ್ ರಿಸ್ಕ್ 5% ಕೆಳಗಿರಬೇಕು. ನೀನು ವರ್ಷಕ್ಕೆ 15% ಕೊಟ್ಟರು ನಂಗೆ ಸಾಕು. 15% ಕೊಟ್ಟು ಅದರಲ್ಲಿ 20% ನೀನು ತಗೋ, ವಿಚ್ ಈಸ್ 3%. ನನಗೆ 100% ಬಂದರೆ ನಂಗೆ ಬೇಕಾದಷ್ಟಾಯಿತು, ಎಷ್ಟು ಹಣ ಬೇಕಾದ್ರೂ ನಾವು ಡಿಪ್ಲಾಯ್ ಮಾಡ್ತೀವಿ ದುಬೈಯಲ್ಲಿ ಅಂದರು. ಇವತ್ತು ಗುಜರಾತ್ ಗಿಫ್ಟ್ ಸಿಟಿಯಲ್ಲಿ ಭಾರತ ಸರ್ಕಾರ ಗಿಫ್ಟ್ ಸಿಟಿ ಅಂತ ಸೆಟಪ್ ಮಾಡಿದ್ದಾರೆ, ಆಯಿತಾ. ಆ ಗಿಫ್ಟ್ ಸಿಟಿ ಒಂದು ಇಂಟರ್ನ್ಯಾಷನಲ್ ಒಂದು ಸೆಪ್ರೇಟ್ ದೇಶ ಇದ್ದಂಗೆ ಆಲ್ಮೋಸ್ಟ್ ಆ್ಯಸ್ ಎ ಸಿಸ್ಟಮ್. ಓಕೆ, ಅಲ್ಲಿ ನೀವು ಕೂತ್ಕೊಂಡು ಪ್ರಪಂಚದ ಯಾವ ಎಕ್ಸ್ಚೇಂಜು, ಯಾವ ಕ್ರಿಪ್ಟೋ ಕರೆನ್ಸೀಸು, ಸ್ಟಾಕ್ಸು, ಕಮಾಡಿಟೀಸು ಎಲ್ಲ ಟ್ರೇಡ್ ಮಾಡ್ಬೋದು. ಎಲ್ಲ ಸವಲತ್ತುಗಳಿದ್ದಾವೆ ಮಾಡೋದಕ್ಕೆ. ಓಕೆ, ಸೊ ನಾನು ಏನು ಮೆಸೇಜ್ ಕೊಡ್ತಾ ಇರೋದಂದರೆ, ಏನೇ ನೀವು ಕಲ್ತರೂ ನೀವು 5% 10% ಮಾಡಬೇಕು ಅನ್ನೋ ಒಂದು ಜೋಶಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೀವು ಬರೀ ರಿಸ್ಕ್ ಮೇಲೆ ಫೋಕಸ್ ಮಾಡಿ. ನಾಳೆ ಅಶೋಕ್ ಹತ್ರ ಹೋಗಿ 1 ಕೋಟಿ ಹಣ ಕಿತ್ಕೊಂಡ್ರೆ, ನೀವು ಸಪೋಸ್ ಐ ಗೇವ್ ಯು 1 crore, ಐ ಡೋಂಟ್ ಕೇರ್ ಇಫ್ ಯು ಮೇಕ್ 50% 100%, ನಾನು ಎಷ್ಟು ಲಾಸ್ ಮಾಡ್ತೀರೋ ಅಷ್ಟೇ ನೋಡೋದು. ನೀವು ನನ್ನ ಹತ್ರ ಬಂದು ಅಶೋಕ್ 10% ಮೇಲೆ ನನಗೆ ರಿಸ್ಕ್ ಇದೆ, 20% ಫಾರ್ ಎಕ್ಸಾಂಪಲ್ 20, ನೀವಿಲ್ಲ 20% ರಿಸ್ಕ್ ನಂದು ಬರುತ್ತೆ, ನಾನು ನಿಮಗೆ ಎಂಟರ್ಟೈನ್ಮೆಂಟೇ ಮಾಡಲ್ಲ, ಎಂಟರ್ಟೈನೇ ಮಾಡಲ್ಲ ನಾನು. ಯಾಕೆ ಅಂದರೆ ನನಗೆ ಪ್ರಾಫಿಟ್ಗಿಂತ ಕ್ಯಾಪಿಟಲ್ಲೇ ಮುಖ್ಯ. ಫಾರ್ ದಟ್ ಮ್ಯಾಟರ್ ಎನಿ ಇನ್ವೆಸ್ಟರ್, ನೀವು ರಿಸ್ಕ್ ಎಷ್ಟು ಕಡಿಮೆ ಇಟ್ಕೊಂಬರ್ತೀರೋ ನಿಮ್ಗೆ ಅಷ್ಟು ಬಿಲ್ಡಪ್ ಬರುತ್ತೆ. ನಾನು ಇವತ್ತು ನನ್ನ ಕ್ವಾಂಟ್ ಡ್ರಾಡೌನು ಇವತ್ತು ರೈಟ್ ನಾವು 5% ಇದೆ. ಓಕೆ, ನನ್ನ ವ್ಯಾಲ್ಯೂ ಅಟ್ ರಿಸ್ಕ್ ಅಂತ ಕರಿತೀವಿ. ವ್ಯಾಲ್ಯೂ ಅಟ್ ರಿಸ್ಕ್ ಅಂದರೆ ಅಕಸ್ಮಾತ್ ಏನಾದರೂ ನಾಳೆ ಮಾರ್ಕೆಟ್ ಕ್ರ್ಯಾಶ್ ಆಯಿತು, ಒಂದು ಯಾವುದೋ ಒಂದು ಅಸೆಟ್ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ ಒಂದು 50% ಬಿದ್ದರೂ ಕೂಡ ನನಗೆ 10-12%ಗಿಂತ ಮ್ಯಾಕ್ಸಿಮಮ್ ಲಾಸ್ ಆಗೋದಿಲ್ಲ. ಯಾಕಂದ್ರೆ ಆ ಥರ ಪ್ರೊಟೆಕ್ಷನ್ ಮಾಡಿ ಬಿಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಹತ್ರ ಇರೋ ಹಣದಲ್ಲಿ ನೀವು ಕೋಟಿಗಟ್ಟಲೆ ಮಾಡೋದಕ್ಕಾಗೋದಿಲ್ಲ. ನೀವೇನು ಮಾಡಬೇಕು, ನಿಮ್ಮ ಹತ್ರ ಇರೋ ಹಣದಲ್ಲಿ ಕಲಿಬೇಕು, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಮಾಡಿ ಆ ಚಿಕ್ಕ ಹಣದಲ್ಲಿ ಟ್ರೇಡಿಂಗ್ ಮಾಡಿ ರೆಕಾರ್ಡ್ ಸೃಷ್ಟಿ ಮಾಡಿ, ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಸೃಷ್ಟಿ ಮಾಡಿ. ದಟ್ ಈಸ್ ಯುವರ್ ಮಾಸ್ ಕಾರ್ಡ್. ನೀವು ಕೆಲಸ ಹುಡ್ಕೊಂಡು ಹೋದಾಗ ನಿಮ್ಮ ರೆಸ್ಯೂಮ್ ನೋಡ್ತಾರೆ, ಅದರ ಮೇಲೆ ನಿಮ್ಮ ಮಾಸ್ ಕಾರ್ಡ್ ಚೆಕ್ ಮಾಡ್ತಾರೆ, ಎಷ್ಟು ಓದಿದ್ದಾನೆ, ಎಷ್ಟು ಅನುಭವ ಇದೆ. ನಿಮ್ಮ ಲೆಡ್ಜರೇ ನಿಮ್ಮ ಮಾಸ್ ಕಾರ್ಡು, ನಿಮ್ಮ ಲೆಡ್ಜರೇ ನಿಮ್ಮ ರೆಸ್ಯೂಮು. ನಿಮ್ಮ ಲೆಡ್ಜರ್ ನೋಡಿಬಿಟ್ರೆ ಓಕೆ, ಜನ ನೋಡೋದು ಎರಡೇ, ಒಂದು ಡ್ರಾಡೌನ್ ಎಷ್ಟು ಮಾಡಿದೆ, ಒಂದು ಲಾಭ ಎಷ್ಟು ಮಾಡಿದೆ ಅಷ್ಟೇ. ಅದೆರಡನ್ನ ಕರೆಕ್ಟಾಗಿ ತೋರಿಸ್ಬಿಟ್ರೆ, ಪ್ರೂವ್ ಮಾಡಿಬಿಟ್ರೆ ಯಾರು ಬೇಕಾದರೂ ಹಣ ಕೊಡ್ತಾರೆ. ನಾನು ಮುಂಚೆ ಅಂದ್ಕೊಳ್ತಾ ಇದ್ದೆ ಟ್ರೇಡಿಂಗ್ ಎಷ್ಟು ಈಸಿ, ಹಣ ಎತ್ತೋದೇ ಪಬ್ಲಿಕಲ್ಲಿ ಕಷ್ಟನೋ, ಹಣ ಎತ್ತೋದು ತುಂಬ ಸುಲಭ, ಟ್ರೇಡಿಂಗೇ ಕಷ್ಟ. ಇದು ನನ್ನ ಒಂದು ಅನುಭವ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಇನ್ಪುಟ್ಸ್ ಕೊಟ್ಟಿದ್ದೀರಾ, ತುಂಬ ಜನ ವೀಕ್ಷಕರಿಗೆ ಇದು ಅನುಭವ ಆಗಿದೆ ಅನಿಸುತ್ತೆ. ಸೊ ಮಾರ್ಕೆಟ್ನಲ್ಲಿ ನೀವು ಎಷ್ಟು ಕಳ್ಕೊತೀರಾ ಅನ್ನೋದೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈ ವಿಡಿಯೋದಲ್ಲಿ ಮೇನ್ ಹೈಲೈಟ್ ಅದೇ. ಸೊ 1 ಲಕ್ಷ ನೀವು ಶೇರ್ ಮಾರ್ಕೆಟ್ ತಂದರೆ ನಿಮ್ಮ ರಿಸ್ಕ್ ಎಷ್ಟು, 5,000ನ ಇಲ್ಲ 1 ಲಕ್ಷನ? ನಮ್ಮ ಚಿಕ್ಕ ಟ್ರೇಡರ್ಸ್ಗಳು, ಸೊ ಯೂಶಲಿ ನಾನು ಅವ್ರನ್ನ ಚಿಂಟು ಗ್ಯಾಂಗ್ ಅಂತ ಕರಿತೀನಿ. ಈ ಚಿಂಟು ಗ್ಯಾಂಗೆಲ್ಲ ಏನು ಮಾಡ್ತಾರೆ, 10,000 ತರ್ತಾರೆ, 10,000 ರಿಸ್ಕ್ ಇಟ್ಕೊಂಡು 10,000ನೂ ಝೀರೋ ಮಾಡ್ಕೋತಾರೆ. ಸೊ ಚಿಂಟು ಗ್ಯಾಂಗ್ಗೆ ಅದೇ ಹೇಳೋದು ನಾನು. ಸೊ ನೀವು 10,000 ತಂದು 10,000ನೂ ಝೀರೋ ಮಾಡ್ಕೊಳ್ಳೋ ಬದಲು 10,000 ತಂದು ಅದರಲ್ಲಿ ಬರೀ 100-200 ರೂಪಾಯಿ ರಿಸ್ಕ್ ತೊಗೊಳ್ಳಿ, 100-200 ರೂಪಾಯಿನೇ ಮಾಡಿ. ಸೊ ಅದರಲ್ಲೇ ಖುಷಿಯಾಗಿರಿ. ನೀವು 1 ಲಕ್ಷ ತಂದರೆ 1,000-2,000ನೇ ಮಾಡಿ. ಸೊ ಲಕ್ಷ ಹಾಕಿ 1000 ಮಾಡೋ ಮೈಂಡ್ಸೆಟ್ ಇದ್ದರೆ ಶೇರ್ ಮಾರ್ಕೆಟ್ ನಿಮಗೆ ಸೂಟ್ ಆಗುತ್ತೆ. 1000 ಹಾಕಿ 1000 ಮಾಡ್ತೀನಿ ಅಂದರೆ ಶೇರ್ ಮಾರ್ಕೆಟ್ ನಿಮ್ಗೆ ಯಾವತ್ತೂ ಸೂಟ್ ಆಗೋಲ್ಲ, ಈ ಫೀಲ್ಡೇ ನಿಮ್ಗಲ್ಲ ಅಂತ
ನಾನಾಗಲಿ ಸರ್ ಆಗಲಿ ಸೊ ಕ್ಲಾರಿಟಿಯಿಂದ ಹೇಳ್ತಾ ಇದ್ದೀವಿ. ಸೊ ಯಾರ್ಯಾರು ಈ ವಿಡಿಯೋ ನೋಡಿದ್ರೋ ದಯಮಾಡಿ ಸೊ ಇದನ್ನು ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟಲ್ಲಿ ಲಕ್ಷ ಹಾಕಿ 1000 ಮಾಡೋಕ್ಕೆ ಬನ್ನಿ, 1000 ಹಾಕಿ 1000 ಮಾಡೋಕ್ಕೆ ದಯಮಾಡಿ ಬರಬೇಡಿ. ನಿಮ್ಮ ಲೈಫನ್ನ ಉಳಿಸ್ಕೊಳ್ಳಿ, ನಿಮ್ಮ ಫ್ಯಾಮಿಲಿನ ಉಳಿಸ್ಕೊಳ್ಳಿ. ಗ್ಯಾಮ್ಲಿಂಗ್ ಮೈಂಡ್ಸೆಟಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ ಸರ್, ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವ್ರು ಒಂದು QR ಕೋಡ್ ಕಳಿಸ್ತಾರೆ. 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.